पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने स्वस्ति श्रीरस्तु मेषस्तं निस्तुलात् पुनः वस्तुनो नित्यं समस्तव्यस्तयोगतः अभ्रमं भङ्गरहितमजडं विमलं सदा आनन्दतीर्थमतुलं भजेतापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣದಲ್ಲಿ ಅತ್ಯಂತ ಪಕ್ವರಾದಂತಹ ಸಾಧಕರು ಹೇಗೆ ನಡೆದುಕೊಳ್ತಾರೆ ಅಂತನ್ನುವ ವಿಚಾರವನ್ನು ತಿಳಿಸಿಕೊಡ್ತಾ ಯಾವುದೇ ತರಹದ ಸಂಕೋಚವಿಲ್ಲದೆ ಜನ ಏನಂದುಕೊಳ್ತಾರೆ ಅಂತನ್ನುವ ಭಾವನೆ ಇಲ್ಲದೆ ಎಲ್ಲ ಅಧಿಷ್ಠಾನಗಳಲ್ಲಿ ಭಗವಂತನನ್ನ ಕಂಡು ಅಲ್ಲಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ನಿರ್ವ್ಯಾಜವಾಗಿ ಸಲ್ಲಿಸ್ತಾರೆ ಅಂತನ್ನುವ ವಿಚಾರವನ್ನು ಹೇಳ್ತಾ ಕೊನೆಯದಾಗಿ 2ನೇ ಸ್ಕಂಧದಲ್ಲಿ ಬಂದಿರುವಂತಹ ಅನೇಕ ಶ್ಲೋಕಗಳಿಂದ ನಮ್ಮ ಸಕಲ ಇಂದ್ರಿಯಗಳ ಉಪಯೋಗವನ್ನ ಭಗವಂತನಿಗಾಗಿ ಹೇಗೆ ಮಾಡಿಕೊಳ್ಳೋದು ಅಂತನ್ನುವ ವಿಚಾರವನ್ನ ನಿರೂಪಿಸಿದ್ದೇವೆ. ಇನ್ನು ಮುಂದೆ 11ನೆಯ ಸ್ಕಂಧದಲ್ಲಿ ಬರುವಂತಹ ಕೆಲವು ಶ್ಲೋಕಗಳನ್ನು ಉದಾಹರಿಸಿ ಮತ್ತದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಆರಣ್ಯಕಾಚಾರ್ಯರು. ನಿಷ್ಕಿಂಚನಾಮಯಿ ಅನುರಕ್ತ ಚೇತಸಃ ಶಾಂತಾ ಮಹಾಂತೋಖಿಲ ಜೀವವತ್ಸಲಾಃ ಕಾಮೈರನಾಲಬ್ಧಧಿಯೋ ಜುಷೋ ಯೇ ತೇ ನೈರಪೇಕ್ಷ್ಯಂ ಹಿ ವಿದುಃ ಸುಖಂ ಮಮ. ಭಾಗವತ ಧರ್ಮಾನುಷ್ಠಾನವನ್ನ ಮಾಡುವವರಿಗೆ ಮಾತ್ರ ಶ್ರವಣಾದಿಗಳಲ್ಲಿ ಅಧಿಕಾರವಿದೆ ಅಂತ ಹೇಳ್ತಾ ಇದ್ದಾರೆ. ಆರಣ್ಯಕಾಚಾರ್ಯರು ವ್ಯಾಖ್ಯಾನದಲ್ಲಿ ಬರೀತಾರೆ, ಏತಸ್ಯ ಭಾಗವತ ಧರ್ಮಸ್ಯ ಅನುಷ್ಠಾತॄಣಾಮೇವ ಭಕ್ತಿ ಸಾಧನೇಷು ಶ್ರವಣಾದವು ಅಧಿಕಾರಃ ತತಃ ಸುಖಂ ತತ್ರ ರತಿಶ್ಚ ಭವತಿ ನೇತರೇಷಾಂ ಇತ್ಯವಶ್ಯಂ ಸಂಪಾದ್ಯ. ಇದು ಪ್ರಕರಣ, ಭಾಗವತ ಧರ್ಮೋಪದೇಶ ಪ್ರಕರಣ. ಹೀಗಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದರ ಅವಶ್ಯಕತೆಯನ್ನ ಬೇರೆ ಬೇರೆ ರೀತಿಗಳಿಂದ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ,
ಮೂಲಭೂತವಾಗಿ ಶ್ರವಣಾದಿಗಳನ್ನ ಮಾಡುವುದಕ್ಕೆ ಅಧಿಕಾರ ಯಾವುದು ಅಂದ್ರೆ ಭಾಗವತ ಧರ್ಮಾನುಷ್ಠಾನ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಈ ಭಾಗವತ ಧರ್ಮಾನುಷ್ಠಾನ ಮಾಡದೇ ಇದ್ದವರು ಶ್ರವಣಾದಿಗಳನ್ನ ಮಾಡಬಾರದು ಅಂತಲ್ಲ, ಮಾಡಿದ್ರೂ ಏನು ಉಪಯೋಗ ಆಗಲ್ಲ ಅಂತ ತಾತ್ಪರ್ಯ. ಯಾಕೆಂದ್ರೆ ಯಾರು ಅಧಿಕಾರಿಗಳಲ್ಲ ಅವರು ಆ ಕೆಲಸವನ್ನ ಮಾಡಿದರೆ ಅವರಿಗೆ ಫಲ ಆಗಲ್ಲ. ನಾಳೆ ನಮ್ಮನ್ನು ಬೈಕೊಳ್ಬಾರ್ದು, ನೋಡ್ರಿ ನೀವು ಹೇಳಿದ್ದನ್ನು ಮಾಡಿದ್ವಿ ನಮ್ಗಾದ್ರೆ ಈ ಫಲ ಸಿಗಲಿಲ್ಲ ಅಂತ ಅನ್ಬಾರ್ದು ಅಂತ ತಾತ್ಪರ್ಯ. ಅದಕ್ಕೆ ಈಶಾವಾಸ್ಯೋಪನಿಷತ್ತಲ್ಲಿ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡಿದ್ದಾರೆ, ರಾಯರು ತಮ್ಮ ಖಂಡಾರ್ಥದಲ್ಲಿ ಬರೀತಾರೆ, ಉಪದಿಷ್ಟಂ ತತ್ವಂ ಅಧಿಕಾರಿಣಃ ಏವ ಹೃದಯೇ ಅವತಿಷ್ಠತೆ ಅಂತ. ಉಪದೇಶ ಮಾಡಿದಂತಹ ತತ್ವ ಅದು ಕೇವಲ ಅಧಿಕಾರಿಗಳ ಮನಸ್ಸಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲದ್ರೆ ಹೀಗೆ ತಲೆ ಮೇಲಿಂದ ಹಾದು ಆ ಕಡೆ ಹೊರಟು ಹೋಗ್ಬಿಡೋದು, ಈ ಕಡೆಯಿಂದ ಕಿವಿಯಿಂದ ಕೇಳಿ ಆ ಕಡೆ ಕಿವಿಯಿಂದ ಬಿಟ್ಬಿಡೋದು ಅಂತಂತಾರಲ್ಲ, ಆ ತರಹ ಆಗತ್ತೆ. ಅದೇ ತರಹದ ಸ್ಥಿತಿಯಲ್ಲಿದ್ದ ಗುರುಗಳು ಮತ್ತೊಬ್ಬ ಶಿಷ್ಯನಿಗೆ ಆ ವಿಚಾರವನ್ನು ಹೇಳಬಹುದು, ಕೇಳಬಹುದು, ಚರ್ಚೆ ಮಾಡಬಹುದು. ಆದರೆ ಬಿಂಬೋಪಾಸಕರಾದಂತಹ ಗುರುಗಳು ಬಿಂಬೋಪದೇಶವನ್ನ ಮಾಡಬೇಕಾದ್ರೆ ಅವರೇನ್ ಮಾಡ್ತಾರೆ ಅಂದರೆ ಇಂತಹ ಅಧಿಕಾರವನ್ನ ಪರೀಕ್ಷೆ ಮಾಡಿಯೇ ಉಪದೇಶ ಮಾಡ್ತಾರೆ. ಯಾಕೆಂದ್ರೆ ಅವರು ತಮ್ಮ ಕಾಲವನ್ನ ಈ ತರಹ ವ್ಯರ್ಥ ಮಾಡಿಕೊಳ್ಳಲ್ಲ. ಅವರು ಉದ್ಧಾರ ಮಾಡಬೇಕಾದಂತಹ ಸಿದ್ಧ ಪುರುಷರಂತೆ ಇದ್ದ ಸಾಕಷ್ಟು ಜನ ಶಿಷ್ಯರು ಅವರಿಗಿರ್ತಾರೆ. ಆ ಕೋಟಿಯಲ್ಲಿ ಒಬ್ಬನನ್ನ ಸೇರಿಸ್ಕೊಳ್ಬೇಕಾದ್ರೂ ಕೂಡ ತುಂಬಾ ಯೋಚನೆ ಮಾಡಬೇಕಾಗತ್ತ ಅವರು. ಅದಕ್ಕಾಗಿ ಇಷ್ಟೆಲ್ಲ ಚಿಂತೆ. ಅದಕ್ಕೆ ಆ ಭಕ್ತರಿಗೆ ಭಗವಂತ ವಿಶೇಷಣ ಕೊಟ್ಟ. ಏಕಾದಶ ಸ್ಕಂದದಲ್ಲಿ ಬರುವ ಮಾತಿದು, ನಿಷ್ಕಿಂಚನಾಹ ಮಯಿ ಅನುರಕ್ತ ಚೇತಸಃ ಅಂತ. ನಿಷ್ಕಿಂಚನರಾಗಿರುವಂಥವರು ಅಂತಂದ್ರೆ ಯಾವುದೇ ತರಹದ ಸಂಪತ್ತಿನಿಂದ ರಹಿತರಾದಂಥವರು. ಇದರ ಬಗ್ಗೆ ವಿವರಣೆಯನ್ನ ಮಾಡ್ತಾರೆ ಅರಣ್ಯಕಾಚಾರ್ಯರು. ಬದುಕಿರುವ ತನಕ ಬದುಕುವುದಕ್ಕೆ ಏನಾದರೂ ಒಂದು ಉಪಾಯ ಬೇಕೇ ಬೇಕು. ಯಾಕೆ ಅಂತಂದ್ರೆ ಪ್ರಾಣ ಸಂರಕ್ಷಣ ಅಂತನ್ನೋದು ಕೂಡ ಒಂದು ಧರ್ಮ ಅಂತ. ಇಲ್ದೇ ಇದ್ರೆ ಅದು ಕೊನೆಗೇನಾಗುತ್ತೆ, ಆತ್ಮಹತ್ಯೆಯಲ್ಲಿ ಪರ್ಯವಸಾನವಾಗುತ್ತೆ. ಆ ಜೀವಿಕಾ ಅಂದ್ರೆ ಬದುಕುವ ವೃತ್ತಿ ಅಂತೇನಿದೆಯಲ್ಲ ಅದು ಎರಡು ತರಹ ಇದೆ. ಅಯಾಚನ ಸಯಾಚನ ಚೇತಿ. ಈ ಮಾತನ್ನು ಯಾಕೆ ಅವರು ವಿವರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಶಿಲೋಂಚ ವೃತ್ತಿಯ ಉಲ್ಲೇಖ ಬರೋದಿದೆ. ಅದಕ್ಕೆ ಸರಿ ಹೊಂದುವಂತೆ ಶ್ಲೋಕಗಳನ್ನು ಜೋಡಿಸ್ಬೇಕಲ್ಲ. ಇವು ಭಾಗವತ ಶ್ಲೋಕಗಳು ಸಾರೋದ್ಧಾರದಲ್ಲಿ ಬಂದದ್ದು ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಯಾವುದೇ ತರಹ ನೀವು ಸಂಬಂಧವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲೋ ಬಂದಂತಹ ಶ್ಲೋಕಗಳು ಅಂತಂದು ಅಕ್ಕಪಕ್ಕ ಇಟ್ಟುಬಿಟ್ಟಿದ್ದಾರೆ. ಇಟ್ಟ ಮೇಲೆ ಅದಕ್ಕೆ ಸಂಗತಿಗಳನ್ನ ಜೋಡಿಸ್ಕೊಟ್ಟಿರೋದೇ ಈ ಗ್ರಂಥದಲ್ಲಿರುವಂತಹ ವೈಶಿಷ್ಟ್ಯ. ಹೀಗಾಗಿ ಆ ಅಕಿಂಚನ ಅಂತನ್ನುವಂತಹ ಶಬ್ದದ ವಿವರಣೆಯನ್ನ ಮಾಡುತ್ತಾ ಅವರು ಹೇಳ್ತಾರೆ, ಬಹಳ ಜೀವನೋಪಾಯದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನ ವಿಭಾಗ ಮಾಡಿ ಗೆರೆ ಹಾಕಿ ತೋರಿಸಿದಂತೆ ಕೊಟ್ಟಿದ್ದಾರೆ. ಜೀವಿಕಾ ವೃತ್ತಿ ಎಂಬುದು ಎರಡು ತರಹ ಇದೆ. ಅಯಾಚನ ಸಯಾಚನ ಅಂತ. ಅಂದ್ರೆ ಯಾಚನೆ ಇಲ್ಲದೆ ಜೀವನ ವೃತ್ತಿಯನ್ನು ನಡೆಸೋದು ಒಂದು, ಯಾಚನೆ ಮಾಡಿ ಜೀವನ ವೃತ್ತಿ ನಡೆಸೋದು ಇನ್ನೊಂದು. ಅದರಲ್ಲಿ ಯಾಚನೆ ಮಾಡದೆ ಜೀವನ ವೃತ್ತಿ ನಡೆಸೋದು ಅಂತನ್ನೋದು ಎರಡು ತರಹ ಇದೆ. ಒಂದು ಯದೃಚ್ಛಾಲಾಭ ಸಂತುಷ್ಟಿ ಅಂತ ಒಂದು, ಶಿಲೋಂಚ ವೃತ್ತಿ ಅಂತ ಇನ್ನೊಂದು. ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದು, ತಾವಾಗೆ ಯಾರಾದರೂ ಬಂದೇನಾದರೂ ಕೊಟ್ರೆ ಅದನ್ನ ತೆಗೆದುಕೊಂಡು ಭೋಜನಾದಿಗಳನ್ನ ನಿರ್ವಾಹ ಮಾಡಿಕೊಳ್ಳೋದು ಅಂತನ್ನೋದು ಇದು ಒಂದು. ಇದು ಯದೃಚ್ಛಾಲಾಭ ಸಂತೃಪ್ತಿ, ಯದೃಚ್ಛಾವೃತ್ತಿ ಅಂತ ಕರೀತಾರೆ. ಅಂದ್ರೆ ಈ ಪಕ್ಷದಲ್ಲಿ ಪ್ರತಿಗ್ರಹವೆಂಬುದಿದೆ. ಆದ್ರೆ ಇವನು ಯಾಚನೆ ಮಾಡಿ ಪ್ರತಿಗ್ರಹ ಮಾಡೋದಿಲ್ಲ, ತಾನಾಗಿಯೇ ಯಾರಾದರೂ ಕೊಟ್ಟಂತರ ಪ್ರತಿಗ್ರಹ ಮಾಡ್ತಾನೆ. ಶಿಲೋಂಚ ವೃತ್ತಿ ಅಂತ ಅನ್ನೋದ್ರಲ್ಲಿ ಹೇಗೆ ಅಂತಂದ್ರೆ ಯಾಚನೆ ಮಾಡಲ್ಲ, ಯಾರ ಹತ್ರ ಇಸ್ಕೊಳ್ಳೋದು ಇಲ್ಲ.
ಬೇಡ ಅಂತ ಬಿಟ್ಟೋದದ್ದನ್ನ ಖಲದಲ್ಲಿ ಹೋಗಿ ತಗೊಂಡು ಬರ್ತಾನೆ. ಅಂದ್ರೆ ಧಾನ್ಯಗಳನ್ನ ಬಿಡುವ ಜಾಗದಲ್ಲಿ ಹೋಗಿ ತಗೊಂಡು ಬರ್ತಾನೆ. ಇದು ಅಯಾಚನ ವೃತ್ತಿಯಲ್ಲಿ ಇರುವಂತಹ ಎರಡು ಪ್ರಭೇದಗಳು. ಇದನ್ನೇ ಅಯಾಚಿತ ಎಂಬ ಶಬ್ದದಿಂದಲೂ ಕರೀತಾರೆ. ಎರಡನೆಯದ್ದು ಸಯಾಚನ, ಯಾಚನೆಯಿಂದ ಕೂಡಿದ್ದು. ಯಾಚನೆಯಿಂದ ಕೂಡಿದ ಜೀವನೋಪಾಯ ಅಂತನ್ನೋದು ಹೇಗೆ ಅಂದ್ರೆ ಮೂರು ತರಹ ಇದೆ. ಮತ್ತೆ ಏನಂತ? ಅಸಂಚಯ, ವಾರ್ತ, ಶಾಲೀನ ಅಂತ. ಅಸಂಚಯ ಅಂತಂದ್ರೆ ಕೂಡಿಡದೇ ಇರುವಂಥದ್ದು ಅಂತ. ಮತ್ತೆ ವಾರ್ತಾ, ಶಾಲೀನ ಅಂತ ಮತ್ತೆರಡು. ಅಂದ್ರೆ ಒಂದು ದಿನಕ್ಕೆ ಆಗುವಷ್ಟಿಡೋದು, ಒಂದು ವರ್ಷಕ್ಕಾಗುವಷ್ಟಿಡೋದು ಅಂತ ಇದರ ಹಿಂದೆ ನಾವು ವಿವರಣೆ ಮಾಡಿದ್ದೀವಿ. ಹೀಗೆ ಒಟ್ಟೇನಾಯಿತು ಅಂದ್ರೆ 5 ಪ್ರಭೇದಗಳಾಯಿತು. ಯದೃಚ್ಛಾ ವೃತ್ತಿ, ಶಿಲೋಂಚ ವೃತ್ತಿ, ಅಸಂಚಯ, ವಾರ್ತಾ, ಶಾಲೀನ ಅಂತ. ಹೀಗೆ ಈ 5ರಲ್ಲಿ ಯಾವುದಾದ್ರೂ ಒಂದರಿಂದ ನಾವು ಜೀವನವನ್ನ ನಡೆಸ್ತೇವೆ ಅಂತಾದರೆ ಏನಕೇನ ಅಪಿ ಸಂತುಷ್ಟ ಅಂತ ಅವನನ್ನ ಕರೀತಾರೆ. ಸಂತುಷ್ಟೋ ಏನಕೇನಚಿತ್ ಅಂತ ಹಿಂದೆ ಭಾಗವತ ಧರ್ಮಗಳನ್ನು ಎಣಿಸ್ಬೇಕಾದ್ರೆ ಹೇಳಿದಾರಲ್ಲ, ಆ ಭಾಗವತ ಧರ್ಮಕ್ಕೆ ವಿಷಯನಾದ ವ್ಯಕ್ತಿ ಆಗ್ತಾನೆ. ಅಂದ್ರೆ ಈ 5ರಲ್ಲಿ ಯಾವ್ದಾದ್ರೂ ಒಂದರೊಳಗೆ ಬರ್ಬೇಕು ಅವನು. ಯಾವ್ದ್ರೊಳಗೂ ಬರಲಿಲ್ಲ ಅಂದ್ರೆ ಭಾಗವತ ಧರ್ಮಾನುಷ್ಠಾನವನ್ನು ಅವನು ಮಾಡಿದಾಗ ಆಗಲ್ಲ ಅಂತ. ಮತ್ತೆ ಇಂತಹ ರೀತಿಯಲ್ಲಿ ಜೀವನವನ್ನು ನಡೆಸುವಂತಹ ಯೋಗಿಗಳಲ್ಲೂ ಕೂಡ ಅವಸ್ಥಾ ಭೇದಗಳಿರ್ತವೆ. ಅಂದ್ರೆ ಅವರು ಮೇಲಿನ ಹಂತಕ್ಕೆ ಹೋಗುವಾಗ, ಅವಸ್ಥಾ ಅಂದ್ರೆ ಹಂತಗಳು, ಅನೇಕ ಹಂತಗಳಿರ್ತವೆ. ಪಕ್ವರು ಅಂತ ಕೆಲವರು, ಪಕ್ವ ಕಲ್ಪರು ಅಂತ ಕೆಲವರು. ಪಕ್ವ ಕಲ್ಪರು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪಕ್ವರಾಗೋದಕ್ಕೆ ಚೂರು ಕಮ್ಮಿ ಇದ್ದಾರೆ ಅಂತ ಅರ್ಥ. ಇನ್ನ ಪಕ್ವ ಪ್ರತಿನಿಧಿಗಳು ಅಂತ ಇನ್ನು ಕೆಲವರು, ಅಂದ್ರೆ ಅವ್ರಿಗಿಂತ ಸ್ವಲ್ಪ ಕಡಿಮೆ ಅಂತ ಆಗ್ತಾರೆ. ಮತ್ತೆ ಯಾರು ಪಕ್ವರು ಅಂತಿರ್ತಾರೆ ಅವರಿಗೆ ಯದೃಚ್ಛಾ ವೃತ್ತಿ, ಪಕ್ವ ಕಲ್ಪರಾದಂಥವರಿಗೆ ಶಿಲೋಂಚ ವೃತ್ತಿ, ಮತ್ತೆ ಪಕ್ವ ಪ್ರತಿನಿಧಿಗಳು ಅಂತ ಉಳಿದವರು ಏನಿದಾರಲ್ಲ ಅದರಲ್ಲೂ ಮತ್ತೆ ಅವಾಂತರ ವಿಭಾಗಗಳನ್ನ ಮಾಡಿಕೊಟ್ರೆ ಅಸಂಚಯ, ವಾರ್ತಾ, ಶಾಲೀನ ಅಂತ ವೃತ್ತಿಗಳು. ಹೀಗೆ ಇದರಲ್ಲಿ ಹಿಂದಿನ ವೃತ್ತಿ ಅಂತನ್ನೋದು ಮುಂದಿನ ವೃತ್ತಿಯಕ್ಕಿಂತಲೂ ಜಾಸ್ತಿ ಆಗ್ತದೆ. ಅಂದ್ರೆ ಎಲ್ಲರಕ್ಕಿಂತ ಉತ್ತಮವಾದದ್ದು ಯಾವುದು ಅಂದ್ರೆ ಯದೃಚ್ಛಾ ಲಾಭ ಸಂತುಷ್ಟಿ ಅನ್ನೋದು ಬಹಳ ಉತ್ತಮವಾದದ್ದು. ಯಾಕೆ ನಮಗ್ ನೋಡೋದಕ್ಕೆ ಏನನ್ಸುತ್ತೆ? ಶಿಲೋಂಚ ವೃತ್ತಿ ಶ್ರೇಷ್ಠ ಅನಿಸ್ತದೆ. ಇಲ್ಲ, ಯಾಕೆ? ಶಿಲೋಂಚ ವೃತ್ತಿಯಲ್ಲಿ ನಾವು ಅಲ್ಲಿ ತನಕ ಹೋಗಬೇಕಲ್ಲ, ಎಲ್ಲಿ ಧಾನ್ಯವನ್ನು ಸಂಗ್ರಹ ಮಾಡ್ತಾರೆ ಅಲ್ಲಿ ತನಕ ಹೋಗಬೇಕಾಗ್ತದೆ. ಯದೃಚ್ಛಾ ಲಾಭ ಸಂತುಷ್ಟಿ ಅಂತಂದ್ರೆ ಅವನು ತಾನಾಗಿಯೇ ಏನೂ ಪ್ರಯತ್ನವನ್ನು ಮಾಡೋದಿಲ್ಲ. ಅಂದ್ರೆ ಭಗವಂತನ ಮೇಲೆ ಅಷ್ಟು ವಿಶ್ವಾಸ ಇರುತ್ತೆ ಅವನಿಗೆ, ಅದರಿಂದ ಅವನು ಬದುಕ್ತಾನೆ. ಹಿಂಗಾಗಿ ಮುಂದಿನ ವೃತ್ತಿಗಳಕ್ಕಿಂತಲೂ ಹಿಂದಿನ ವೃತ್ತಿಗಳು ಅಂತನ್ನೋದು ಶ್ರೇಷ್ಠ ಅಂತ ಕರೆಸಿಕೊಂಡಿದೆ. ಈಗ ಈ ಶ್ಲೋಕದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲನೇ ವೃತ್ತಿಯ ಅನುಷ್ಠಾನವನ್ನ ಮಾಡುವ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಕಿಂಚನಾಹ ಅಥವಾ ನಿಷ್ಕಿಂಚನಾಹ ಅಂತ. ಅಕಿಂಚನಾಹ ಅಥವಾ ನಿಷ್ಕಿಂಚನಾಹ ಎರಡು ಶಬ್ದಗಳಿಗೆ ಒಂದೇ ಅರ್ಥ. ಅದರ ವಿವರಣೆಯನ್ನ ಮಾಡ್ತಾ ಅರಣ್ಯಕಾಚಾರ್ಯರು ಹೇಳ್ತಾರೇನು ಅಂತಂದ್ರೆ, ಸಕಿಂಚನರು ನಿಷ್ಕಿಂಚನರು ಅಂತ ಎರಡು ತರಹ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ಅತ್ಯಲ್ಪವಾದಂತಹ ಬಟ್ಟೆ, ಅನ್ನ ಮೊದಲಾದಂತಹದ್ದನ್ನ ಉಳ್ಳಂಥವರು, ಜೀವನೋಪಾಯದಕ್ಕಿಂತಲೂ ಅಧಿಕವಾದಂತಹ ವಸ್ತುಗಳನ್ನು ಉಳ್ಳಂಥವರು ಅಂತ ಯಾರಿರ್ತಾರೆ ಅವರು ಸಕಿಂಚನರು. ಜೀವನೋಪಾಯಕ್ಕಾಗುವಷ್ಟು ಮಾತ್ರ ಇದ್ದಂಥವರು ಅಂತೇನಿರ್ತಾರಲ್ಲ
ಅವರೇನು ಅಂತಂದ್ರೆ ಅಕಿಂಚನರು ಅಂತ ಕರೆಸ್ಕೊಳ್ತಾರೆ. ಯಾಕೆಂತ ಅದರಲ್ಲಿ ಏನು ವ್ಯತ್ಯಾಸ ಏನು ಅಂತಂದ್ರೆ ತತ್ರ ಆದ್ಯೇಶು ನ ವಿಶೇಷತೋ ಭಗವತ್ ಪ್ರೀತಿ. ಯಾರಿಗೆ ಉದರ ಪೂರ್ತಿಯಾಗುವುದಕ್ಕಿಂತಲೂ ಅಧಿಕವಾದ ಸಂಪತ್ತಿ ಇದೆ ಅವರು ಎದುರ್ಚಾಲಾಭ ಸಂತೃಪ್ತಿಯವರೇ ಇರಬಹುದು. ಭಗವಂತ ಅವರಿಗೆ ಯಾದೃಚ್ಛಿಕವಾಗಿಯೇ ಜಾಸ್ತಿ ಕೊಟ್ಬಿಟ್ಟ ಅಂದ್ರೆ ಏನ್ ಮಾಡ್ತೀರಿ? ಅಂಥವರಲ್ಲಿ ಭಗವಂತ ಹೆಚ್ಚು ಪ್ರೀತನಾಗೋದಿಲ್ಲ. ಯಾಕೆ ಅಂದ್ರೆ ಸಪ್ತಮ ಸ್ಕಂಧದಲ್ಲಿ ಒಂದು ಮಾತು ಬರುತ್ತೆ, ಯಾವತ್ ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನಃ ದಂಡಮರ್ಹತಿ ಅಂತ. ತನ್ನ ಹೊಟ್ಟೆ ಎಷ್ಟರಿಂದ ತುಂಬುತ್ತದೋ ಅಷ್ಟನ್ನ ಮಾತ್ರ ಇಟ್ಟುಕೊಳ್ಳುವಂಥವನು ಅಂತ ವ್ಯಕ್ತಿ ಇರ್ತಾನಲ್ಲ, ಅದರ ಮೇಲೆ ಮಾತ್ರ ಅವನಿಗೆ ಅದಕ್ಕಿಂತಲೂ ಜಾಸ್ತಿ ಆದಂತಹದ್ದನ್ನ ಯಾರು ಅಭಿಮನ್ಯೇತ, ಇದು ನನ್ನದು ಅಂತ ಉಳಿಸ್ಕೊಳ್ತಾನೋ ಅವನು ದಂಡಮರ್ಹತಿ. ಅಂದ್ರೆ ಅವನಿಗೆ ಕಳ್ಳನಿಗೆ ಹೇಗೆ ದಂಡ ಮಾಡಬೇಕೋ ಹಾಗೆ ಅವನಿಗೆ ದಂಡವನ್ನ ವಿಧಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಇದೇನೋ ಪಕ್ವನಾದಂಥವನು ಹಾಗೆ ಇಟ್ಕೊಂಡ್ರೆ ತಪ್ಪು ಅಂತ, ಅಪಕ್ವರಾದವ್ರಿಗೆ ಇಟ್ಕೊಳ್ಳದೆ ಇದ್ರೆ ಗತಿನೇ ಇಲ್ವಲ್ಲ. ಅವ್ರಿಗೆ ಇನ್ನೊಂದು ಇವನ್ ಜೀವನ ಅಂತಲ್ಲ, ಇವನು ಮಕ್ಕಳು ಮೊಮ್ಮಕ್ಕಳು ತನಕ ಆಗೋಷ್ಟಿದೆ ಅಂತಂದ್ರೆ ಇವತ್ತು ನೆಮ್ಮದಿಯಿಂದ ಊಟ ಮಾಡ್ತಾನಿಲ್ಲ ಗೊತ್ತಿಲ್ಲ ಅವನು ಅನ್ನೋಂತಹ ಪರಿಸ್ಥಿತಿಯಲ್ಲಿದ್ದಂಥ ಅಪಕ್ವ ತಮರಾದಂಥವರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಪಕ್ವರಾದಂಥವರು ಅಂತಾದವರಿಗೆ ಈಗಿನ ಹೊಟ್ಟೆಯನ್ನು ತುಂಬುವುದಕ್ಕೆ ಆಗುವುದಕ್ಕಿಂತಲೂ ಅಧಿಕವಾದಂತಹ ವ್ಯವಸ್ಥೆ ಅಂತನ್ನೋದನ್ನ ಅವರು ಮಾಡಿಕೊಂಡ್ರು ಅಂದ್ರೆ ಅವರು ದಂಡಕ್ಕೆ ತುಲ್ಯರಾಗ್ತಾರೆ. ಹೀಗಾಗಿ ಸ್ವಲ್ಪ ಅಧಿಕವಾದದ್ದು ಅವರ ಹತ್ರ ಇಲ್ಲ ಅನ್ನೋ ಅರ್ಥದಲ್ಲಿ ನಿಷ್ಕಿಂಚನರು ಅಂತ ಅವರನ್ನ ಕರೀತಾರೆ. ಅವರು ಯಾವ ಧೈರ್ಯದ ಮೇಲೆ ಹಾಗೆ ಎಲ್ಲವನ್ನು ಬಿಟ್ರು, ಅಧಿಕವಾದದ್ದನ್ನು ಬಂದ್ರೆ ಅದನ್ನು ಅವರು ಪರಿತ್ಯಾಗ ಮಾಡಿಬಿಟ್ರು ಅಂತ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ನಿಷ್ಕಿಂಚನಾ ಮೈಯನುರಕ್ತ ಚೇತಸಃ, ನನ್ನಲ್ಲಿ ಅವರಿಗೆ ಪರಮಾವಧಿ ಅನುರಾಗವಿದೆ. ಆ ಅನುರಾಗವಿದ್ದದ್ದರಿಂದಲೇ ಏನ್ ಮಾಡ್ತಾರೆ ಅವರು? ಅಧಿಕವಾದದ್ದನ್ನ ಬಿಟ್ಟು ಬಿಡ್ತಾರೆ. ಈಗ ಹೇಗೆ ಮಗು ಏನ್ ಮಾಡತ್ತೆ? ತಂದೆ ತಾಯಿಗಳ ಮೇಲೆ ಪರಮಾವಧಿ ವಿಶ್ವಾಸವನ್ನ ಇಟ್ಟಿರುತ್ತೆ. ಅಷ್ಟು ಆ ಮಗು ಇಡುವಷ್ಟು ವಿಶ್ವಾಸಕ್ಕೆ ಆ ತಂದೆ ತಾಯಿಗಳು ಅರ್ಹರಾಗಿರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆ ಮಗು ತಂದೆ ತಾಯಿಗಳ ಮೇಲೆ ಪರಮಾವಧಿ ವಿಶ್ವಾಸವನ್ನು ಇಟ್ಟಿರುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ತನಗೆ ಅವರು ಕೊಟ್ಟಿರ್ತಾರೆ, ಒಂದಿಷ್ಟು ಜಾಸ್ತಿನೇ ಕೊಟ್ಟಿರ್ತಾರೆ, ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಅದನ್ನು ಪಕ್ಕಕ್ಕೆ ಸರಿಸ್ಬಿಡೋದು, ಅದು ನನಗೆ ಬೇಡ ಅಂತ ಬಿಟ್ಬಿಡುತ್ತೆ. ಯಾಕೆ? ಅದಕ್ಕೆ ಯೋಚನೆ ಬರಬೇಕು. ಇಲ್ಲ ಇದು ಸುಮ್ಮನೆ ಈಗೇನೋ ಕೊಟ್ಟಿದ್ದಾರೆ, ಈಗಲೇ ಅದನ್ನ ಇಟ್ಕೊಂಡ್ಬಿಟ್ಟಿರ್ಬೇಕು, ಸ್ವಲ್ಪ ಹೊತ್ತಾದ್ಮೇಲೆ ಹಸುವೆ ಆದ್ಮೇಲೆ ಕೊಡ್ತಾರೋ ಇಲ್ಲ ಯಾರಿಗೆ ಗೊತ್ತು. ಈ ಯೋಚನೆ ಆ ಮಗುವಿನ ತಲೆಯಲ್ಲಿ ಬರಲ್ಲ. ಯಾಕೆ? ತಂದೆ ತಾಯಿಗಳ ಮೇಲೆ ಪರಮಾವಧಿ ವಿಶ್ವಾಸ ಇದೆ. ಅಂದ್ರೆ ನನಗೆ ಏನಾದರೂ ಬೇಕು ಅಂತಾದಾಗ ಇವರು ಕೊಟ್ಟೇ ಕೊಡ್ತಾರೆ ಅಂತನ್ನುವಂತಹ ವಿಶ್ವಾಸದ ಮೇಲೆ ಆ ಮಗು ಏನ್ ಮಾಡುತ್ತೆ? ಬಿಟ್ಬಿಟ್ಟಿರುತ್ತೆ ಎಲ್ಲವನ್ನು. ಹಾಗಿರ್ತಾರೆ ಇವರು ಪಕ್ವರಾದಂತಹ ಸಾಧಕರು ಅಂತ ಇರ್ತಾರಲ್ಲ. ನನಗೆ ಯಾವಾಗ ಎಷ್ಟೆಷ್ಟು ಬೇಕಾಗತ್ತೆ ಅದನ್ನ ಭಗವಂತ ಅವಶ್ಯವಾಗಿ ಕೊಟ್ಟೇ ಕೊಡ್ತಾನೆ ಆ ಕಾಲಕ್ಕೆ ಅಂತಾದಾಗ ಯಾಕೆ ಸುಮ್ಮನೆ ಜಾಸ್ತಿ ಇಟ್ಕೋಬೇಕು? ಏವಂಚ ಈ ತರಹದ ಅಕಿಂಚನತ್ವವೆಂಬುದು ಬರಬೇಕಾದ್ರೆ ನಮಗೇನ್ ಬೇಕು? ಭಗವಂತನಲ್ಲಿ ಅತ್ಯಧಿಕವಾದಂತಹ ವಿಶ್ವಾಸ, ಭಕ್ತಿ, ಪ್ರೀತಿಗಳು ಬೇಕು. ಅದಿಲ್ಲದೆ ಇದ್ರೆ ಅದಾಗಲ್ಲ. ಅದನ್ನು ತೋರಿಸ್ಕೊಟ್ರು. ನಿಷ್ಕಿಂಚನಾ ಮೈ ಅನುರಕ್ತ ಚೇತಸಃ, ಇಂಥವರು ಮಹಾಂತಹ, ಬಹಳ ದೊಡ್ಡವರಾಗಿರ್ತಾರೆ. ಎಲ್ಲ ಉಳಿದಂತಹ ಜೀವರ ಮೇಲೆ ಬಹಳ ಅಂದ್ರೆ ಬಹಳ ವಾತ್ಸಲ್ಯವಿರುತ್ತೆ ಅವರಿಗೆ. ಯಾಕೆ ಅಂತಂದ್ರೆ ಅನೇಕ ಹಂತಗಳನ್ನ ದಾಟಿ ಅವರು ಈ ಉತ್ತಮ ಹಂತಕ್ಕೆ ಬಂದಿರ್ತಾರೆ. ಹೀಗಾಗಿ ಕೆಳ ಹಂತದಲ್ಲಿದ್ದವರಿಗೆ ಏನು ಕಷ್ಟ ಇರುತ್ತೆ ಅಂತನ್ನೋದು ಅವರಿಗೆ ಗೊತ್ತಿರುತ್ತೆ. ತಾವು ಪಕ್ವರಾದ ಮಾತ್ರಕ್ಕೆ ಇನ್ನೊಬ್ಬ ಅಪಕ್ವನಾದಂತಹ ವ್ಯಕ್ತಿಯನ್ನ ತಾತ್ಸಾರ ಮಾಡುವ ಕೆಲಸ ಅವರು ಮಾಡಲ್ಲ. ಅದರಲ್ಲಿ ಯಾರು ಯೋಗ್ಯರಿರ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ಆ ಹಂತಕ್ಕೆ ತಕ್ಕಂತಹ ಅನುಗ್ರಹವನ್ನ ಅವರು ಅವಶ್ಯವಾಗಿ ಮಾಡುತ್ತಾರೆ. ಮತ್ತೆ ಪರಮಾವಧಿ ಭಗವಂತನಲ್ಲಿರುವ ಅನುರಾಗವನ್ನೇ ಚಿತ್ರಣ ಮಾಡುವಾಗ ಕಾಮೈಹಿ ಅನಾಲಬ್ಧ ಧಿಯಃ,
ಕಾಮೈ ಅನಾಲಬ್ಧಧಿಯ ಅಂದರೆ ಯಾವುದೇ ವಿಧವಾದಂತಹ ಕಾಮ್ಯವಾದಂತಹ ವಿಷಯಗಳಿಂದ ಅವರು ಅನಾಲಬ್ಧಧಿಯ, ಅವರ ಬುದ್ಧಿಗೆ ಏಟು ಬಿದ್ದಿರೋದಿಲ್ಲ. ಅಂಥವರು ನನ್ನ ಸ್ವರೂಪವನ್ನು ಸರಿಯಾಗಿ ತಿಳಿಯಬಲ್ಲರು. ಅವರಿಗೆ ಮಾತ್ರ ನನ್ನ ಸ್ವರೂಪದ ಜ್ಞಾನದಿಂದ ಆಗಬಹುದಾದಂತಹ ಸುಖದ ಪ್ರಾಪ್ತಿ ಎಂಬುದು ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಾತ್ಪರ್ಯ. ಅಂದ್ರೆ ಅವರಿಗೆ ನಿರತಿಶಯವಾದಂತಹ ಸುಖದ ಪ್ರಾಪ್ತಿಯಾಗತ್ತೆ, ಅವರು ಉತ್ತಮರು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇನ್ನಿದು ಒಂದು ಶ್ಲೋಕದಲ್ಲಿ ಏನಾಯಿತು, ತುಂಬಾ ಪಕ್ವರಾದಂಥವರ ಬಗ್ಗೆ ಹೇಳಿದ್ದಾಯಿತು. ಪಕ್ವರಕ್ಕಿಂತ ಸ್ವಲ್ಪ ಕಮ್ಮಿ ಪಕ್ವ ಕಲ್ಪರು ಅಂತ ಯಾರಿದ್ದಾರಲ್ಲ ಅವರ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆರನೇ ಸ್ಕಂದದಲ್ಲಿ ಬಂದಿರುವಂತಹ ವಾಕ್ಯ, ಅಕಿಂಚನಾನಾಂ ಹಿ ಧನಂ ಶಿಲೋಂಚನಂ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯಃ ಕಥಂ ವಿಗರ್ಹ್ಯಂತು ಕರೋಮ್ಯಧೀಶ್ವರಾಃ ಪೌರೋಧ ಸಂಹೃಷ್ಯತಿ ಯೇನ ದುರ್ಮತಿಃ. ಅರಣ್ಯಕಾಚಾರ್ಯರು ಯಾಕೆ ವಿವರಣೆ ಮಾಡಿದ್ರು ಅಂದ್ರೆ, ಅವ್ರು ಇಷ್ಟು ವಿವರಣೆ ಮಾಡದೇ ಇದ್ರೆ ನಮಗೊಂದು ವಿಚಾರ ಗೊತ್ತೇ ಆಗ್ತಾ ಇರ್ಲಿಲ್ಲ. ಏನು ಅಂದ್ರೆ, ಅಕಿಂಚನರು ಅಂತ ಯಾರಿರ್ತಾರೋ ಅವರು ಶಿಲೋಂಚ ವೃತ್ತಿಯಲ್ಲದೆ ಇನ್ನೊಂದು ರೀತಿಯಿಂದಲೂ ಬದುಕಲಿಕ್ಕೆ ಬರುತ್ತೆ ಅನ್ನುವಂಥ ಕ್ರಮ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಈ ಶ್ಲೋಕದಲ್ಲಿ ನೋಡಿದ್ರೆ ಅಕಿಂಚನಾನಾಂ ಶಿಲೋಂಚನಂ ಧನಂ ಅಂತ ಹೇಳಿಬಿಟ್ಟಿದ್ದಾರೆ. ಯಾರು ಅಕಿಂಚನರು ಅಂತಿದ್ದಾರೋ ಅವರಿಗೆ ಜೀವನೋಪಾಯ ಯಾವುದು? ಶಿಲೋಂಚ ವೃತ್ತಿ ಎಂಬುದು ಜೀವನೋಪಾಯ ಅಂತ ಹೇಳಿಬಿಟ್ಟಿದ್ದಾರೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಯಾರ್ಯಾರು ಅಕಿಂಚನರು ಅಂತಿದ್ದಾರೋ ಎಲ್ಲರಿಗೂ ಶಿಲೋಂಚ ವೃತ್ತಿ ಅಂತಿರುತ್ತೆ ಅಂತ ತಿಳ್ಕೊಳ್ತೀವಿ. ಅದಕ್ಕೆ ಮೊದಲವರು ಹೇಳ್ಬಿಟ್ರು, ಇಲ್ಲ, ಅಕಿಂಚನರು ಅಂತಾದವರಲ್ಲೂ ಕೂಡ ತುಂಬಾ ಉತ್ತಮ ವರ್ಗದವರು ಎದುರ್ಛಾಲಾಭ ಸಂತೃಪ್ತರಿರ್ತಾರೆ. ಅದಕ್ಕಿಂತ ಕೆಳಮಟ್ಟದಲ್ಲಿ ಶಿಲೋಂಚ ವೃತ್ತಿ ಎಂಬುದು ಬರ್ತಾ ಇದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಅಕಿಂಚನಾನಾಂ ಅಂತ ಹೇಳಿ ಶಿಲೋಂಚನಂ ಧನಂ ಅಂತ ಈ 6ನೇ ಸ್ಕಂದದ ವಾಕ್ಯದಲ್ಲಿ ಹೇಳಿದ್ದಾರೆ. ಇದು ಯಾರು ಹೇಳಿದ್ದು ಅಂತಂದ್ರೆ, ವಿಶ್ವರೂಪಾಚಾರ್ಯರು ದೇವತೆಗಳನ್ನ ಉದ್ದೇಶಿಸಿ ಮಾಡಿದ ಸಂಬೋಧನ. ಆರಣ್ಯಕಾಚಾರ್ಯರೇ ಬರಿತಾ ಇದ್ದಾರೆ, ದೇವಾನ್ ಪ್ರತಿ ವಿಶ್ವರೂಪ ಋಷೇ ಸಂಬೋಧನಂ ಅಂತ. ವಿಶ್ವರೂಪಾಚಾರ್ಯರನ್ನ ಪುರೋಹಿತರಾಗ್ರಿ ಅಂತ ದೇವತೆಗಳು ಕೇಳಕೊಳಕ್ ಹೋಗಿರ್ತಾರೆ. ಕೊನೆಗೆ ಅವರನ್ನ ಪುರೋಹಿತರನ್ನಾಗಿ ಮಾಡ್ಕೊಳ್ತಾನೆ ಇಂದ್ರ, ಆಮೇಲೆ ಅವ್ರನ್ನ ಸಂಹಾರ ಮಾಡಿಬಿಡ್ತಾನೆ ಅಂತ ಕತೆ ಬರುತ್ತೆ. ನಾರಾಯಣ ವರ್ಮ ಇವರೇ ಅವ್ರು ಹೇಳ್ಕೊಟ್ಟಿದ್ದು ಇಂದ್ರನಿ. ಆ ವಿಶ್ವರೂಪಾಚಾರ್ಯರಿಗೆ ಈ ಪೌರೋಹಿತ್ಯಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಹೋದಾಗ ಅವ್ರು ಆಡಿದ ಮಾತು ದೇವತೆಗಳನ್ನು ಉದ್ದೇಶಿಸಿ ಏನ್ ಹೇಳಿದ್ರು ಅವರು ಅಂತಂದ್ರೆ, ಯಾರು ಪೂರ್ತಿ ಪಕ್ವರಾಗಿಲ್ಲ, ಪಕ್ವ ಕಲ್ಪರಿದ್ದಾರೆ ಅಂಥವರಿಗೆ ಶಿಲೋಂಚನಂ ಧನಂ, ಶಿಲೋಂಚ ವೃತ್ತಿಯಿಂದ ಬದುಕುವುದೆಂಬುದು ಜೀವನೋಪಾಯವಾಗಿದೆ. ನಾನು ಇಲ್ಲಿಯ ತನಕ ಶಿಲೋಂಚ ವೃತ್ತಿಯಿಂದ ಜೀವನವನ್ನ ಸಾಗಿಸಿದ್ದೇನೆ. ನೋಡಿ, ದ್ರೋಣಾಚಾರ್ಯದ ಒಬ್ಬರು ಉದಾಹರಣೆ ಕೇಳಿದ್ವಿ, ಇದು 2ನೇ ಉದಾಹರಣೆ ವಿಶ್ವರೂಪಾಚಾರ್ಯ. ವಾಸ್ತವಿಕ ಇದೆ ಮೊದಲನೇದು, ಯಾಕೆ ಇವರೇ ಪ್ರಾಚೀನದಲ್ವಾ, ನಮಗಿದು 2ನೇದಾಗಿ ಬರ್ತಾ ಇದೆ ಅಂತ ನಾನು ಹೇಳಿದ್ದಷ್ಟೇ. ಹೀಗಾಗಿ ಈ ತರಹ ಇಷ್ಟು ದಿವಸ ಜೀವನವನ್ನ ಕಳೆದ ನಾನು ವಿಗರ್ಹ್ಯವಾದಂತಹ ಪೌರೋಹಿತ್ಯಕ್ಕೆ ಯಾಕೆ ಇಳಿಬೇಕು ಅಂತ ಕೇಳಿ, ಪೌರೋಹಿತ್ಯ ಯಾಕ್ರಿ ವಿಗರ್ಹ್ಯವಾಗತ್ತೆ? ದೊಡ್ಡ ದೊಡ್ಡ ವಸಿಷ್ಠರು, ವಿಶ್ವಾಮಿತ್ರರು ಮೊದಲಾದವರೆಲ್ಲ ಪೌರೋಹಿತ್ಯ ಮಾಡಿಸಿಲ್ವೇ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಹೇಳಿದ್ರು, ದೃಶ್ಯತಿ ಏನ ದುರ್ಮತಿ, ದುರ್ಮತಿರೇವ ಹೃಷ್ಯತಿ. ಅದೇನಾಗ್ಬಿಡತ್ತೆ, ದೇವತೆಗಳಂತಹ ದೇವತೆಗಳು ಬಂದು ನಿಂತ್ಕೊಂಡು ನಮಗ್ ನೀವು ಪುರೋಹಿತರಾಗ್ತೀರಾ ಅಂತ ಕೇಳಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಆ ಖುಷಿಯಾದದ್ದಕ್ಕೇನೆ ಹಿಂದೆ ಮುಂದೆ ಯೋಚನೆ ಮಾಡದೆ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ ಬೇರೆಯವನಾದ್ರೆ. ಅವರಂದ್ರು, ನನಗೇನು ಖುಷಿ ಆಗ್ತಾ ಇಲ್ಲ. ಯಾಕೆ ಅಂದ್ರೆ, ಖುಷಿಯಾಗೋದು ಯಾರಿಗೆ? ದುರ್ಮತಿ, ಯಾರಿಗೆ ಬುದ್ಧಿ ಇನ್ನು ಪಕ್ವವಾಗಿರೋದಿಲ್ವಲ್ಲ ಅಂಥವರಿಗೆ ಅದರಿಂದ ಖುಷಿಯಾಗತ್ತೆ. ವಸಿಷ್ಠ ವಿಶ್ವಾಮಿತ್ರಾದಿಗಳ ಬಗ್ಗೆ ಹೇಳುವಾಗ ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ, ವಸಿಷ್ಠರು ಯಾಕೆ ಪುರೋಹಿತರಾದರು, ಅವ್ರಿಗೆ ಯಾಕೆ ಪೌರೋಹಿತ್ಯ ಮಾಡಿಸುವಂತಹ ಇಚ್ಛೆ ಬಂತು, ಅದಕ್ಕೆ ಕಾರಣ ಕೊಡ್ತಾರೆ. ಯಾವಾಗ ಸೂರ್ಯವಂಶ ಅಂತ ಶುರುವಾಯ್ತಲ್ಲ ಆವಾಗಲೇ ಪ್ರಸಿದ್ಧಿ ಇತ್ತು.
ಏನು ಅಂದರೆ ಈ ವಂಶದಲ್ಲಿ ಮುಂದೆ ರಾಮಚಂದ್ರ ಅಂತ ರೂಪದಿಂದ ಭಗವಂತ ಅವತಾರ ಮಾಡ್ತಾನೆ ಅಂತ. ಅದಕ್ಕೆ ಅವರು ರಾಮಚಂದ್ರ ದೇವರಿಗೆ ಎಲ್ಲ ವಿಧವಾದ ಈ ಸಂಸ್ಕಾರಗಳನ್ನು ಮಾಡಿಸೋದು ಮತ್ತೆ ರಾಮದೇವರಿಗೆ ತುಂಬಾ ನಿಕಟವರ್ತಿಗಳಾಗಿರೋದು ಅಂತನ್ನುವ ಅಪೇಕ್ಷೆ ಅವರ ಮನಸ್ಸಲ್ಲಿ ಬಂದು ಅದರ ಮಧ್ಯದಲ್ಲಿ ಯಾವಾಗ ನಾನು ಪುರೋಹಿತ ಆಗ್ತೀನಿ ಅಂತ ಯಾರು ಸೇರಿಸ್ಕೊಳ್ಳಲ್ಲ. ಯಾಕೆ ಇಡೀ ಮನೆತನಕ್ಕೊಬ್ಬರು ಪುರೋಹಿತರನ್ನು ಮಾಡ್ಕೊಂಡ್ಬಿಡ್ತಾರೆ, ಇದಾರೆ ನಮ್ಮ ಪುರೋಹಿತರು ನೀವು ಹೋಗ್ರಿ ಅಂದ್ಬಿಡ್ತಾರೆ. ಅದಕ್ಕೆ ಇವರೇನ್ ಮಾಡಿದ್ರಂತೆ, ಆ ರಾಮಚಂದ್ರ ದೇವರ ಸಲುವಾಗಿ ಇಡೀ ರಾಜ್ಞಾಂ ತತ್ ಪೂರ್ವಭಾವಿನಾಂ ಅಂತ ಅದರ ವಂಶದಲ್ಲಿ ಹಿಂದೆ ಬಂದ ರಾಜರಿಗೆಲ್ಲ ಪೌರೋಹಿತ್ಯ ಮಾಡಿಸ್ಕೊಂಡು ಅವ್ರ ಮನೆ ಶ್ರಾದ್ದ ಊಟಕ್ಕೆ ಹೋಗ್ತಾ ಇದ್ರು. ಯಾಕೆ? ಆ ರಾಮದೇವರ ಸಲುವಾಗಿ ಅಂತ ಹೋಗ್ತಾ ಇದ್ರು ಅಂತ. ಅಂದ್ರೆ ಉದ್ದೇಶಗಳನ್ನ ನಾವು ನೋಡಿದಾಗ ಯಾರು ತುಂಬಾ ಪಕ್ವರಾಗಿರ್ತಾರೆ ಅವ್ರು ಇಂಥ ಯಾವ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ತಮ್ಮದು ಬೇಕಾದಷ್ಟು ಇರುತ್ತೆ ಅವರಿಗೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಅವರು ವಿಶ್ವರೂಪಾಚಾರ್ಯರು ಪ್ರಾರಂಭಕ್ಕೆ ಒಪ್ಪಿಕೊಳ್ಳಲಿಲ್ಲ. ಮುಂದವ್ರು ಒಪ್ಕೊಂಡ್ರು ಹೋದ್ರು ಅನ್ನೋದಕ್ಕೆ ವಿಚಾರ ಮತ್ತು ಬೇರೆ. ಆದ್ರೆ ನಮಗ್ ಬೇಕಾಗಿರೋದು ಭಾಗವತ ಸಾರೋದ್ಧಾರದ ಮಟ್ಟಿಗೆ ಅವರ ಮಾತು ಮಾತ್ರ. ಅದನ್ನ ಇಲ್ಲಿ ಆರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ. ಮತ್ತಿನ್ನ ಮುಂದಿನ ಸಾಧಕರು ಅಂದ್ರೆ ಪಕ್ವ ಆಯ್ತು, ಪಕ್ವ ಕಲ್ಪ ಆಯ್ತು, ಪಕ್ವ ಪ್ರತಿನಿಧಿ ಅಂತ ಹಾಕಿ ಅದರಲ್ಲಿ ಅನೇಕ ವಿಭಾಗಗಳಿದೆ ಅಂತ ಹೇಳ್ಬಿಟ್ರಲ್ಲ, ಅವರ ಬಗ್ಗೆ ಮುಂದಿನ ಶ್ಲೋಕಗಳನ್ನ ಹೇಳ್ತಾರೆ. ಮಾಗಾರದಾರಾತ್ಮಜ ದೇಹ ಬಂಧುಷು ಸಂಗೋ ಯದಿ ಸ್ಯಾತ್ ಭಗವತ್ ಪ್ರಿಯೇಷು ನಃ ಯಃ ಪ್ರಾಣವೃತ್ತ್ಯಾ ಪರಿತುಷ್ಟ ಆತ್ಮವಾನ್ ಸಿದ್ಧ್ಯತ್ಯದೂರಾನ್ನ ತಥೇಂದ್ರಿಯ ಪ್ರಿಯಃ. ಕುಟುಂಬಾದಿಗಳನ್ನು ಯಾವುದನ್ನು ಇಟ್ಟುಕೊಳ್ಳದೆ ಒಂಥರ ಬ್ರಹ್ಮಚಾರಿಯಾಗಿಯೋ ಅಥವಾ ಪಾರಿವ್ರಾಜ್ಯ ಅಂದರೆ ಸನ್ಯಾಸವನ್ನು ಕೊಡೋದು ಇದ್ದು ಬಿಡೋದು ಅಂತನ್ನೋದು ಬಹಳ ಒಳ್ಳೆಯದು. ಯಾದೃಚ್ಛಿಕವಾಗಿ ಮತ್ತೇನಾದರೂ ಆಹಾರಾದಿಗಳು ಸಿಕ್ಕರೆ ಅದರಿಂದಲೇ ಅವನ ಜೀವನ ಆಗೋಗ್ತದೆ, ಮುಗಿದು. ಆದರೆ ಹಾಗೂ ಕೂಡ ಜೀವನವನ್ನ ಕೆಲವರು ನಡೆಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿ ಬಂದ್ರೆ ದೇವರ ಹತ್ರ ಹೀಗೆ ಕೇಳ್ಕೋಬೇಕು ಅಂತ. ಮಾ ಅಗಾರದಾರಾತ್ಮಜ ದೇಹ ಬಂಧುಷು ಸ್ನೇಹ. ಅಗಾರ ಅಂದ್ರೆ ಮನೆ, ದಾರ ಅಂದ್ರೆ ಪತ್ನಿ, ಆತ್ಮಜ ಅಂದ್ರೆ ಮಕ್ಕಳು, ದೇಹ ಅಂದ್ರೆ ಗೊತ್ತಿದೆ, ಬಂಧು ಅನ್ನೋದು ಗೊತ್ತಿದೆ. ಇವರೆಲ್ಲರಲ್ಲೂ ನನಗೆ ಸಂಘವೆಂಬುದು ಬೇಡ. ಮಾ ಅಂದ್ರೆ ಬೇಡ. ಯದಿ ಸ್ಯಾತ್, ಒಂದು ಪಕ್ಷ ಆಗೋದಾದ್ರು ಅಂದ್ರೆ ದೇವರಂತಾನೆ ಅಲ್ಲೋ ನಿನಗೇನು ಕೊಡ್ಲಿಲ್ಲ ಅಂದ್ರೆ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲೋ, ಇನ್ನೂ ಅಷ್ಟು ಪಕ್ವ ಸ್ಥಿತಿಗೆ ಬಂದಿಲ್ಲಲ್ಲಪ್ಪ ಅಂತ. ಯಾಕೆಂದ್ರೆ ನಮ್ಮ ಯೋಗ್ಯತೆ ಅಷ್ಟು ಅಲ್ಪವಾಗಿದೆ, ಏನು ಮಾಡ್ಲಿಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಹಾಗಾದ್ರೆ ನಮಗದು ಸಾಧ್ಯವಿಲ್ಲದಾಗ ಏನಾಗಬೇಕು? ಮನೆನೂ ಇರಲಿ, ಹೆಂಡತಿ ಮಕ್ಕಳು ಇರಲಿ, ಬಂಧು ಬಾಂಧವರು ಇರಲಿ, ಹೇಗಿರ್ಲಿ ಅಂತಂದ್ರೆ ಯದಿ ಸ್ಯಾತ್ ಭಗವತ್ ಪ್ರಿಯೇಷು ನಃ, ಭಗವಂತನಿಗೆ ಪ್ರೀತಿ ಪಾತ್ರರಾದಂತಹ ಪತ್ನಿ ಪುತ್ರ ಗೃಹಾದಿಗಳು ಇರಲಿ ಅಂತ ಪ್ರಾರ್ಥನೆಯನ್ನ ಭಕ್ತರು ಮಾಡ್ತಾರೆ. ಆ ರೀತಿಯಲ್ಲಿ ಇದ್ದು ಜೀವನವನ್ನ ಸಾಗಿಸುವಂಥವನು ಅದೂರಾತ್ ಸಿದ್ಧ್ಯತಿ. ಪರವಾಗಿಲ್ಲ, ಇವತ್ತಲ್ಲ ನಾಳೆ ಸರಿಯಾಗಿ ಅವನು ಜೀವನವನ್ನ ನಡೆಸಿ ಉದ್ಧಾರ ಆಗ್ತಾನೆ. ಆದ್ರೆ ನ ತಥಾ ಇಂದ್ರಿಯ ಪ್ರಿಯ, ತನ್ನ ಮನೆ, ತನ್ನ ಪತ್ನಿ ಪುತ್ರ ಬಂಧು ಬಾಂಧವರನ್ನ ತನ್ನ ಇಂದ್ರಿಯಗಳನ್ನ ಸಂತೋಷಪಡಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳುವಂತಹ ವ್ಯಕ್ತಿ ಅಂತನೋನೇನಿರ್ತಾನಲ್ಲ, ಅವನು ಆ ತರಹ ಉದ್ಧಾರ ಆಗೋದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಇದರಿಂದ ಉಳಿದವ್ರದೆಲ್ಲರದು ಕೂಡ ವ್ಯವಸ್ಥೆಯನ್ನ ತೋರಿಸ್ಕೊಂಡ ಹಾಗಾಯಿತು. ಆದರೆ ಈ ತರಹದ ವೃತ್ತಿಗಳನ್ನ ಕೇಳಿದ್ರೆ ನಮಗನ್ಸುತ್ತೆ ಇದರಲ್ಲಿ ಒಂದ್ ದಿವಸ ಊಟ ಆಗೋದು ಕಷ್ಟ ಇದೆ ಅಂತ ಅನ್ಸ್ಬಿಡುತ್ತೆ.
ಕಥಂಚಿತ್ ಏನೋ ಪ್ರಾಣಧಾರಣ ಅಂತನ್ನೋದಾಯ್ತು ಅಂತ ಅಂದ್ಕೊಳ್ಳಿ. ಅದೇ ಆಪತ್ತು ಬಂದಾಗ ಏನ್ ಮಾಡಬೇಕು ಅಂತ ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡ್ಡನ್ನ ಸಂಗ್ರಹಿಸಿ ಇಡೋದಕ್ಕೆ ಅಂತ ಕಾರಣ ಏನಿರುತ್ತೆ ಅಂತಂದ್ರೆ ಆಪತ್ತು ಬಂದ್ರೆ ಅಂತ. ಆಪತ್ತು ಅಂತನ್ನೋದು ಬಂದ್ರೆ ಅಂತ ಇಟ್ಕೊಂಡಿರ್ತಾನ ಅವನು ದುಡ್ಡನ್ನ. ಒಂದು ಪಕ್ಷ ಆ ದುಡ್ಡಿಗೆ ಆಪತ್ತು ಬಂದ್ರೆ ಅಂತ ಯೋಚನೆ ಮಾಡಿರೋದಿಲ್ಲ. ಒಬ್ಬ ರಾಜನ ಕಥೆ ಬರುತ್ತೆ. ಈ ಭೋಜರಾಜ ತುಂಬಾ ಪ್ರಸಿದ್ಧನಾದಂಥ ವ್ಯಕ್ತಿ, ಸಂಸ್ಕೃತ ಸಾಹಿತ್ಯದ ಬಹಳ ಅಭಿಮಾನ ಇದ್ದವನು ಅಂತ ಇರುತ್ತಲ್ಲ, ಅವನ ಕಥೆಯಲ್ಲಿ ಬರುತ್ತೆ. ಅವನೇನ್ ಮಾಡ್ತಿದ್ದಂತೆ, ಬಂದ ಪಂಡಿತರಿಗೆ ಸಿಕ್ಕಾಪಟ್ಟೆ ದುಡ್ಡು ಹಂಚ್ತಿದ್ದಂತೆ. ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಂತೆ, ಒಳ್ಳೆ ಶ್ಲೋಕ ಮಾಡಿದ್ರೆ ಅಂತ. ಅದು ತುಂಬಾ ದುಡ್ಡು ಖರ್ಚಾಗಿ ಆಗಿ ಆಗಿ ಕೊನೆಗೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ಬಂದಾಗ ಆ ಕೋಶಾಧ್ಯಕ್ಷ ಅಂತ ಇರ್ತಾನಲ್ಲ, ಅವನೇನ್ ಮಾಡಿದ್ದಂತೆ, ರಾಜ ಕೋಶದೊಳಗೆ ಪ್ರವೇಶ ಮಾಡುವ ಜಾಗದಲ್ಲಿ ಒಂದು ಬರೆದು ಹಚ್ಚಿದ್ದಂತೆ, ಆಪದರ್ಥಂ ಧನಂ ರಕ್ಷೇತ್ ಅಂತ. ಏನಾದ್ರೂ ಆಪತ್ತು ಬಂದ್ರೆ ಅಂತ ದುಡ್ಡನ್ನ ಕಾಪಾಡ್ಕೊಂಡು ಇಟ್ಕೋಬೇಕು. ರಾಜ ನೋಡಿ, ಇದೆಷ್ಟು ಚೆನ್ನಾಗಿದೆಯಲ್ಲ ಶ್ಲೋಕ ಅಂತ ಅನ್ಕೊಂಡು, ನನಗೆ ಬೇಕಾದ್ರೆ ಲಕ್ಷ ರೂಪಾಯಿ ಕೊಡ್ಲಿ ಬೇಡ ಅನ್ನಲ್ಲ ಒಂದೊಂದು ಅಕ್ಷರಕ್ಕೆ, ಆದ್ರೇನೋ ಒಂದಿಷ್ಟು ದುಡ್ಡಾರು ಉಳಿಸ್ಕೊಳ್ತಾನೆ ರಾಜ ಅಂತ. ಅವನ್ ರಾಜ ಬಂದಂತೆ ನೋಡಿದ್ದಂತೆ, ನೋಡಿ ಹಾಗೆ ಹೋಗ್ಬಿಟ್ಟ. ಮರುದಿವ್ಸ ಅವನು ಕೋಶಾಧ್ಯಕ್ಷ ಅಂತನೋ ಬರೋಷ್ಟೊತ್ತಿಗೆ ಅದ್ರ ಕೆಳಗೆ ಇನ್ನೊಂದು ಭಾಗ ಬಂದಿಟ್ಟಿದ್ದ, ಮಹತಾಂ ಆಪದ ಕುತಃ ಅಂತ. ದೊಡ್ಡವರಿಗೆ ಆಪತ್ತೆಲ್ಲಿ ಬರುತ್ತೆ ಅಂತ. ಆದ್ರೆ ನಾನು ಬಹಳ ದೊಡ್ಡವನು ರಾಜ, ನನಗೆ ಆಪತ್ತು ಬರುವಂತ ಪ್ರಶ್ನೆನೇ ಇಲ್ಲ ಅಂತ ಅವನು ಬರೆದಿಟ್ಟ. ಇನ್ನು ಮಂತ್ರಿ ತಲೆ ಕೆಟ್ಟ ಹೋಗ್ಬಿಟ್ಟು ಅರ್ಧ ಶ್ಲೋಕ ಆಗೋಯ್ತು. ಆಪದರ್ಥಂ ಧನಂ ರಕ್ಷೇತ್ ಮಹತಾಂ ಕುತಃ ಆಪದಃ ಅಂತ. ಕೊನೆಗೆ ಬಹಳ ದಿವಸ ವಿಚಾರ ಮಾಡಿ ಕೊನೆಗೆ ಇವನು ಬರದ್ನಂತ ಇನ್ನೊಂದು ಕಾಲು ಶ್ಲೋಕ ಬರದ, ಯದಿ ದೈವಾತ್ ಭವೇದ್ ಆಪತ್ ಅಂತ. ನಿಜ, ನೀವು ದೊಡ್ಡವರಿಗೆ ಆಪತ್ತುಗಳು ಬರೋದಿಲ್ಲ, ಸಣ್ಣ ಸಣ್ಣವರಿಗೆ ಆಪತ್ತುಗಳು ಬರುತ್ತೆ. ಒಂದು ಪಕ್ಷ ದೈವದಿಂದ ಏನಾದ್ರೂ ಆಪತ್ತು ಬಂದ್ರೆ ಅದಕ್ಕೆ ದುಡ್ಡು ರಕ್ಷಣೆ ಮಾಡ್ಕೋಬೇಕು ಅಂತ. ರಾಜ ಅಲ್ಲೇ ಕೆಳಗೆ ಬರೆದಿಟ್ಟು ಹೋದಂತ ಸುಲಭವಾಗಿ ಏನು ಅಂದ್ರೆ, ತರ್ಹಿ ಸಂಚಿತಾರ್ಥೋಪಿ ನಶ್ಯತಿ, ಕೂಡಿಟ್ಟು ದುಡ್ಡು ಅವ ಹಾಳಾಗೋಗ್ಬಿಡುತ್ತೆ. ಆಪತ್ತು ದೊಡ್ಡವರಿಗೆ ಬರೋದೇ ನಿಜ ಆಗಿದ್ರೆ ಸಂಚಿತಾರ್ಥೋಪಿ ನಶ್ಯತಿ, ಕೂಡಿಟ್ಟು ದುಡ್ಡು ಹಾಳಾಗೋಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರ, ತಗೊಂಡೋಗಿ ಮತ್ತೆ ಲಕ್ಷ ರೂಪಾಯಿ ಹಂಚದ ಅಂತ ಕಥೆ ಬರುತ್ತೆ. ಹೀಗಾಗಿ ಚಿಂತೆ ಬರೋದು ಎಲ್ಲಿ ಅಂತಂದ್ರೆ, ಆಪತ್ತು ಬಂದಾಗ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ. ಅರಣ್ಯಕಾಚಾರ ಅದನ್ನೇ ಬರೀತಾ ಇದ್ದಾರೆ. ಆ ಶ್ಲೋಕ ಕೊಟ್ಟಿಲ್ಲ, ಯಾಕೆಂದ್ರೆ ಅವರು ಈ ತರ ಯಾವುದೋ ಸುಭಾಷಿತ ಶ್ಲೋಕಗಳನ್ನು ತಗೊಂಡು ಭಾಗವತ ಧರ್ಮ ಬೋಧನೆ ಮಾಡ್ಲಿಕ್ಕೆ ಕೂತಿಲ್ಲ. ಸುಮ್ಮನೆ ನೆನಪಾಯ್ತು ಅಂತ ನಾನು ಹೇಳಿದೆ. ಅಪ್ರಸ್ತುತವೇ ವಾಸ್ತವಿಕವಾಗಿ ಪ್ರಕರಣದಲ್ಲದು. ಅವರು ಬರೀತಾರೆ ಏನು, ವಿಪದಾಗಮನೆ ಕಥಂ ಅಂತ ಪ್ರಶ್ನೆ. ವಿಪತ್ತು ಬಂದಾಗ ಏನ್ ಮಾಡೋದು ಅಂತ ಪ್ರಶ್ನೆ ತಗೊಂಡು ಅದಕ್ಕೆ ಅವರು ಉತ್ತರ ಕೊಟ್ಟರು, ವಾಸುದೇವ ಭಕ್ತಾನಾಂ ವಿಪದಃ ನಸಂತ್ಯೇವ. ವಾಸುದೇವ ಭಕ್ತರಿಗೆ ಎಂದು ಆಪತ್ತು ಬರೋದೇಲ್ಲ. ದೈವಾದ್ಯದಿ ಭವೇಯು, ದೈವದಿಂದ ಒಂದು ಪಕ್ಷ ಬಂದ್ರೆ ಆವಾಗ ಬೇಕಲ್ಲ ಅಂತಂದ್ರೆ, ಆ ತರಹದ ಆಪತ್ತು ಬಂದಾಗ ಪರಿಹಾರಕ್ಕೆ ಉಪಾಯವಾದದ್ದು ಕೂಡ ಅಂತ ಉತ್ತಮವಾದದ್ದೇ ಇರುತ್ತೆ. ಯಾಕೆಂದ್ರೆ ವ್ಯಕ್ತಿ ಎಂಥವನಿರ್ತಾನೋ ಅವನಿಗೆ ತಕ್ಕಂತೆ ಆಪತ್ತಿಗೆ ಪರಿಹಾರ ಉಪಾಯವೂ ಕೂಡ ದೊಡ್ಡದೇ ಇರ್ತದೆ ಅಂತ ತಾತ್ಪರ್ಯ. ಏನದು ಅಂತಂದ್ರೆ, ತಪಸ್ಸು ಅಂತನ್ನುವಂತಹದ್ದೇ ಬಹಳ ವಿಶೇಷವಾದಂತಹ ಆಪದ್ಧನ ಅಂತ ನಾವು ವ್ಯವಹಾರ ಮಾಡ್ತೀವಲ್ಲ, ಅದು ಯಾವುದದು ಅಂತಂದ್ರೆ, ಅವರು ಆಗಾಗ ಮಾಡಿ ಶೇಖರಿಸಿ ಇಟ್ಟುಕೊಂಡಿರುವಂತಹ ತಪಸ್ಸೆಂಬುದೇ ಅವರಿಗೆ ವಿಶೇಷವಾದಂತಹ ಧನ ಅಂತಾಗಿದೆ. ಅದಕ್ಕೂ ಮುಂಚೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ಈ ಆಪತ್ತುಗಳೇನು ಬರುತ್ತೆ ಒಂದು ಪಕ್ಷ ದೈವಾತ್ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಅದವರ ದೃಷ್ಟಿಯಲ್ಲಿ ಆಪತ್ತೇ ಅಲ್ಲ, ಸಂಪತ್ತೇ ಆಗಿಬಿಟ್ಟಿದೆ. ಯಾಕೆ ಅಂದ್ರೆ ವಿಶೇಷ ಭಕ್ತಿ ಜ್ಞಾನಾದಿಗಳಿಗೆ ಅದು ಸಾಧನವಾಗಿಬಿಡತ್ತೆ. ಅದೇಗ್ರಿ ಅಂತ ಕೇಳಿ ಕುಂತಿಯ ಒಂದು ಸಣ್ಣ ವಾಕ್ಯವನ್ನು ಕೊಟ್ಟಿದ್ದಾರೆ, ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಅಂತ. ನಮಗೆ ಅಲ್ಲಲ್ಲಲ್ಲಿ ಆಪತ್ತುಗಳು ಬರ್ತಾ ಇರ್ಲಿ ಭಗವಂತ ಅಂತ ಕುಂತಿ ಕೇಳ್ಕೊಳ್ಳದ್ದು. ಯಾವ ಧೈರ್ಯ ಮಾಡಲ್ಲ, ನಮ್ಗೆ ಆಪತ್ತು ಕೊಡು ಅಂತ ಕೇಳ್ಕೊಳ್ಳೋ ಧೈರ್ಯ ಯಾರು ಮಾಡಲ್ಲ.
ಅವಳು ಅಂತ ಕೇಳ್ಕೊಂಡ್ಳು, ಯಾಕೆ ಪಾಂಡವರ ತಾಯಿಯರು ಅವಳು. ಯಾಕೆ ಅಂತಂದ್ರೆ ಅಂತಹ ಆಪತ್ತುಗಳು ಬಂದ್ರೆ ಅಪುನರ್ಭವ ದರ್ಶನಂ ತವ ದರ್ಶನಂ ಸ್ಯಾತ್, ಮೋಕ್ಷವನ್ನೇ ತೋರಿಸುವಂತಹ ನಿನ್ನ ದರ್ಶನ ನಮಗಾಗಲಿಕ್ಕೆ ಸಾಧ್ಯ ಇದೆ ಅಂತ ಪರೀಕ್ಷಿತನನ್ನ ಬದುಕಿಸಿಕೊಟ್ಟಾಗ ಗರ್ಭದಲ್ಲಿ ಆ ಮಗುವನ್ನ ರಕ್ಷಣೆ ಮಾಡಿದ ಶ್ರೀಕೃಷ್ಣ ಅಂತಾದ ಸಂದರ್ಭದಲ್ಲಿ ಅವಳು ಹೇಳಿದಂತಹ ಮಾತಿದು. ಸರಿ, ಆಪತ್ತುಗಳು ಕೂಡ ಸಂಪತ್ತಿನಂತೆ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಗೆ ಸಾಧನ ಆಯಿತು, ಸಂತೋಷ, ಅದನ್ನಿಲ್ಲ ಅಂತ ಹೇಳಲ್ಲ. ಆದರೆ ಜೀವನೋಪಾಯ ಯಾವುದು ಅಂತಂದಾಗ ಸಂಗೃಹೀತವಾದಂತಹ ಧನ ಇದ್ದಂತೆ ತಪಸ್ಸೆಂಬುದು ಜೀವನೋಪಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂಪತ್ತು ಹೇಗೆ ಜೀವನೋಪಾಯ, ಯಾವ ಸಂಪತ್ತಿದೆ ಅಂದ್ರೆ ತಪಸ್ಸು ಅಂತ ಹೇಳ್ತಾ 2ನೇ ಸ್ಕಂಧದಲ್ಲಿ ಬರುವಂತಹ ಒಂದು ಶ್ಲೋಕವನ್ನ ಕೊಡ್ತಾರೆ. ಸಚಿಂತಯನ್ ಸಂಚಿಂತಯನ್ ದ್ವ್ಯಕ್ಷರಮೇಕದಾಂಭಸ್ಯುಪಾಶೃಣೋತ್ ದ್ವಿರ್ಗದಿತಂ ವಚೋ ವಿಭುಃ ಸ್ಪರ್ಶೇಷು ಯತ್ ಷೋಡಶಮೇಕವಿಂಶಂ ನಿಷ್ಕಿಂಚನಾನಾಂ ತಪಯದ್ಧನಂ ವಿದುಃ. ಉಳಿದುದೆಲ್ಲ ನಮಗೆ ಮುಖ್ಯ ಅಲ್ಲ. ನಿಷ್ಕಿಂಚನಾನಾಂ ನೃಪಯದ್ಧನಂ ವಿದುಃ ಎಂಬ ಭಾಗವೇ ಇಲ್ಲಿ ಪ್ರಧಾನವಾದಂಥದ್ದು. ನಿಷ್ಕಿಂಚನರು ಅಂತ ಯಾರಿದ್ದಾರೋ ಅವರ ಪಾಲಿಗೆ ಯಾವುದು ಧನವೋ ಅದನ್ನೇ ಬ್ರಹ್ಮದೇವರಿಗೆ ಭಗವಂತ ಆದೇಶಿಸಿದ, ಅದು ಕೇಳಿಸ್ತವರಿಗೆ. ತಪ ತಪ ಅಂತ 2 ಬಾರಿ ಭಗವಂತ ಉಚ್ಚಾರಣೆ ಮಾಡಿದ, ಅದು ಬ್ರಹ್ಮದೇವರಿಗೆ ಕೇಳಿಸ್ತು ಕಮಲದಲ್ಲಿ ಕೂತ್ಕೊಂಡಾಗ. ಅದನ್ನೇ ಅವರ ನಂತರದಲ್ಲಿ ಅನುಷ್ಠಾನ ಮಾಡಿದ್ರು ಅಂತ. ಅದನ್ನ ಒಂಥರ ಒಗಟಿನ ರೂಪದಲ್ಲಿ ಹೇಳಬೇಕಾದ್ರೆ ಅದು ಅಕ್ಷರ ತ ಅಂತನ್ನೋದು ಸ್ಪರ್ಶಾಕ್ಷರದಲ್ಲಿ 16ನೇದ್ದು, ಪ ಅಂತನ್ನೋದು 21ನೇದ್ದು ಅಂತ ಹೇಳ್ಬಿಟ್ರು. ಯಾವುದು ಅಂತ ಯೋಚನೆ ಮಾಡುವಾಗ ನಿಷ್ಕಿಂಚನಾನಾಂ ಧನಂ, ಯಾರು ದುಡ್ಡು ಇಟ್ಕೊಂಡಿರಲ್ವಲ್ಲ ಅವರಿಗೆ ಧನ ಇದು ಅಂತ ಈ ರೀತಿಯಾಗಿ ನಿರ್ದೇಶ ಮಾಡಿದ್ದಾರೆ. ಆದ್ರಿಂದ ತಪಸ್ಸನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ತೋರಿಸ್ಕೊಂಡ್ರು. ವಿಷಯ ತೃಪೋ ನರ ಪಶವೋಯ ಉಪಾಸತೆ ವಿಭೂತೀನಾಂ ಪರಂ ತ್ವಾಂ ತೇಷಾಂ ಆಶಿಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ ವರಾನ್ ವಿಭೋ ತ್ವದ್ವರದೇಶ್ವರಾದ್ಬುಧಃ ಕಥಂ ವೃಣೀತೆ ಗುಣವಿಕ್ರಿಯಾತ್ಮನಾಂ ಯೇನಾರಕಾಣಾಂ ಅಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯಪತೇರ್ವೃಣೀತಕಃ ಮಾಂ ಪ್ರಾಪ್ಯ ಮಾನಿನ್ಯಪವರ್ಗ ಸಂಪದಂ ವಾಂಛಂತಿ ಯೇ ಸಂಪದ ಏವ ಸತ್ಪತಿಂ ತೇ ಮಂದ ಭಾಗ್ಯಾ ನಿರಯೇಪಿ ಯೇ ಸ್ಯುಃ ಮಾತ್ರಾತ್ಮಕತ್ವಾತ್ ನಿರಯೇ ಸುಸಂಗಮಃ. ಇಲ್ಲಿಂದ ಸುಮಾರು ಮುಂದಿನ ಒಂದು 8-10 ಶ್ಲೋಕಗಳ ಪರ್ಯಂತ ನಾವು ನೋಡ್ತಾ ಹೋದ್ರೆ ಅಂದ್ರೆ ಸುಮಾರು 281ನೇ ಶ್ಲೋಕದ ಪರ್ಯಂತ, ಇನ್ನು 282ನೇ ಶ್ಲೋಕವನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಅಲ್ಲಿ ಪರ್ಯಂತನೂ ಕಾಮನ ಅಂತನ್ನುವುದರ ನಿಷೇಧವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇತರ ವಿಷಯಗಳ ಕಾಮನೆಯನ್ನ ಮಾಡುವುದನ್ನ ನಿಂದನೆ ಮಾಡ್ತಾ ಇದ್ದಾರೆ ವಿಸ್ತಾರವಾಗಿ. ಯಾಕೆಂದ್ರೆ ಆ ಪಕ್ವರಾದ ಸಾಧಕರು ಹೇಗಿರ್ತಾರೆ ಅಂತನ್ನುವ ವಿಚಾರವನ್ನ ಹೇಳುವಾಗ ಹಿಂದೆ ಒಂದು ಮಾತು ಬಂತು, ಇವತ್ತು ನಾವು ಶುರು ಮಾಡಿದ್ವಲ್ಲ ಅಲ್ಲಿ. ಕಾಮೈಹಿ ಅನಾಲಬ್ಧಧಿಯಃ ಅಂತ 270ನೇ ಶ್ಲೋಕದಲ್ಲಿ ಬಂತು. ಯಾರು ಪಕ್ವರಾದ ಸಾಧಕರು ಇರ್ತಾರಲ್ಲ ಅವರು ಕಾಮಗಳಿಂದ ಅವರ ಬುದ್ಧಿಗೆ ಏಟು ಬೀಳೋದಿಲ್ಲ ಅಂತ. ಅದರಲ್ಲಿ ಯಾರು ಅಪಕ್ವರು ಅಪಕ್ವತಮರು ಅಂತಿರ್ತಾರಲ್ಲ ಅವರಿಗೆ ಕಾಮಗಳಿಂದ ಏಟುಗಳು ಬೀಳೋದೇ ಜಾಸ್ತಿ ಇರುತ್ತೆ ಜೀವನ. ಹಿಂಗಾಗಿ ಅಂಥವರಿಗೆ ಕಾಮದಿಂದ ಏಟು ಬೀಳೋದು ಅಂತನ್ನುವಂತಹ ಪರಿಸ್ಥಿತಿ ಏನಿದೆಯಲ್ಲ ಅದನ್ನೇ ತಡೆಗಟ್ಟೋದಕ್ಕಾಗಿ ಅವರ ಮುಂದೆ ಕಾಮನೆಯನ್ನ ಮಾಡುವಂಥವರ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 50-60 ಜನ ಹುಡುಗರು ಕೂತ್ಕೊಂಡಿರ್ತಾರೆ.
ಆ ಎಲ್ಲಾ ಹುಡುಗರು ಎಲ್ಲರೂ ಒಂದೇ ತರ ಇರೋದಿಲ್ಲ ಅಲ್ವಾ. ಅದರಲ್ಲೇನಾಗತ್ತೆ, ಓದದೇ ಇದ್ದ ಕೆಲವು ಹುಡುಗರು ಇರ್ತಾರೆ, ಪೂರ್ತಿ ಇನ್ನೇನು ಓದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಹುಡುಗರು ಇರ್ತಾರೆ. ಆದ್ರೆ ಕೆಲವರು ಆಲಸ್ಯಾದಿಗಳಿಂದ ಓದದೇ ಇರುವಂತಹ ಹುಡುಗರು ಇರ್ತಾರೆ. ಅವರು ಕೂಡ ಆಲಸ್ಯಾದಿಗಳನ್ನ ಬಿಟ್ಟು ಉತ್ಸಾಹದಿಂದ ಓದಿ ಮುಂದೆ ಬರಲಿ ಎನ್ನುವ ಕಾರಣಕ್ಕೆ ಅಧ್ಯಾಪಕರು, ಗುರುಗಳೇನ್ ಮಾಡ್ತಾರೆ ಅಂದ್ರೆ, ಆಲಸ್ಯಾದಿಗಳಿಂದ ಓದದೇ ಇರುವಂಥವರು, ಓದದೇ ಹಾಳಾಗುವಂಥವರನ್ನ ತುಂಬಾ ಸರಿ ನಿಂದನೆ ಮಾಡ್ತಾರೆ. ಅವರನ್ನೇ ನೀನ್ ಹಾಳಾಗ್ತೀಯಾ ಅಂತ ಅವನನ್ನು ಬೈಯಲ್ಲ. ಅವರು ಓದದೇ ಇದ್ದವರು ಹಾಳಾಗ್ತಾರೆ, ಹಾಗೆ ಹೀಗೆ ಅಂತ 108 ಸುಮ್ಮನೆ ಸಾಮಾನ್ಯ ಮುಖವಾಗಿ ಅವರು ತುಂಬಾ ಹೊತ್ತು ಹೇಳ್ತಾರೆ. ಅದನ್ನ ಕೇಳಿ ಇವ್ರಿಗೇನು ಅನಿಸ್ಬಿಡತ್ತೆ ಅಂದ್ರೆ, ನಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೋ ಏನೋ ಅಂತ ಅನ್ಸ್ಲಿಕ್ಕೆ ಶುರುವಾಗ. ಇಲ್ಲ, ಈ ತರ ನಾವು ಅನಿಸ್ಕೊಳ್ಳೋ ತರ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅವರು, ಅದನ್ನ ಬಿಡ್ತಾರೆ. ಗುರುಗಳ ಉಪದೇಶಕ್ಕೆ ಅದೇ ಫಲಿತಾಂಶ. ಹಾಗೆ ಇವೆಲ್ಲ ಶ್ಲೋಕಗಳೇನು ಅಂದ್ರೆ, ಕಾಮನಾಂ ಪೂರ್ವತಃ ನಿಂದತಿ ಅಂತ ಆರಣ್ಯಕಾಚಾರ್ಯರು ಅವತರಣಿಕೆ ಕೊಟ್ಟಿದ್ದಾರೆ. ಯಾರು ವಿಷಯ ಕಾಮನೆಯನ್ನ ಮಾಡ್ತಾರೋ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ. ವಿಷಯ ತೃಷಃ ನೃಪಶವಃ ಅಂತ ಮಾತು ಬಂದಿದೆ ನೋಡಿ. ಯಾರು ವಿಷಯ ತೃಪಃ ಅಥವಾ ವಿಷಯ ತೃಷಃ, ವಿಷಯದ ಬಗ್ಗೆ ಅಪೇಕ್ಷಾದಿಗಳನ್ನು ಉಳ್ಳಂಥವರು ಅಂತಿದ್ದಾರಲ್ಲ, ಅವರು ನೃಪಶವಃ, ಮನುಷ್ಯ ರೂಪದಲ್ಲಿದ್ದ ಪಶುಗಳು ಅಂತ ಹೀಗೆ ಬಯೋದು ಪ್ರಾರಂಭ. ಅಂದ್ರೆ ವಿಷಯಗಳ ಅಪೇಕ್ಷೆ ಬಿಡಬೇಕು ಅಂತ ಅರ್ಥ. ಮುಂದಿನ ಶ್ಲೋಕದಲ್ಲಿ ಬಂದ್ರೆ ಅಲ್ಲೇನು, ಭಗವಂತ ನಿನ್ನನ್ನ ಆರಾಧನೆ ಮಾಡಿ ಮತ್ತೆ ತಿರುಗಿ ಮುರುಗಿ ಇದೇ ವಿಷಯಗಳನ್ನೇ ಕೇಳಬೇಕಾ ಅಂತ ಹೇಳಿದಂತಹ ಮಾತು. ಯಾಕೆ ಅಂತಂದ್ರೆ, ಯಾವುದನ್ನ ನರಕದಲ್ಲಿ ಇದ್ದವರು ಕೂಡ ಪಡಿಲಿಕ್ಕೆ ಸಾಧ್ಯ ಇದೆ. ನರಕದಲ್ಲೂ ಕೂಡ ಏನು ಅಂತಂದ್ರೆ, ಅಂಧತಮಸ್ಸು ಬಿಟ್ಬಿಡಿ, ನರಕದಲ್ಲಿ ತೆಗೆದುಕೊಂಡ್ರೆ ಏನಾಗತ್ತೆ, ಬರೀ ದುಃಖ ಅಂತ ಆಗಲ್ಲ. ಅವ್ರಿಗೂ ಕೂಡ ಒಂದಷ್ಟು ಸುಖವೂ ಕೂಡ ಅಲ್ಲಿ ಇರುತ್ತೆ. ಅವರು ಕೇಳದೆಯೂ ಕೂಡ ಅಷ್ಟು ಸ್ವಲ್ಪ ಸುಖ ಇರುತ್ತೇ ಇರುತ್ತದೆ. ಯಾಕೆಂದ್ರೆ ಅಂಧತಮಸ್ಸಿಗೂ ಹಾಗೂ ನರಕಕ್ಕೂ ಒಂದು ವ್ಯತ್ಯಾಸ ಬೇಕಲ್ಲ. ಏನ್ ವ್ಯತ್ಯಾಸ ಅಂತಂದ್ರೆ ಇದೇ ವ್ಯತ್ಯಾಸ, ಅಲ್ಪ ಸ್ವಲ್ಪ ಸುಖವೆಂಬುದು ಇದ್ದೇ ಇರ್ತದೆ. ಆದ್ದರಿಂದ ಹೇ ಭಗವಂತ, ನಿನ್ನ ಹತ್ರ ನಾವೆಲ್ಲೂ ಕೂಡ ವರ ಪ್ರದಾನ ಮಾಡುವವರಲ್ಲಿ ಉತ್ತಮನಾದಂಥವನ ಹತ್ರ ಬಂದುಬಿಟ್ಟು ಅಲ್ಪ ಸ್ವಲ್ಪ ಏನೋ ಅಪೇಕ್ಷೆ ಪಟ್ವಿ ಅಂತ ಮಾಡಲ್ಲ ಅಂತ ಹೇಳಿದ ಮಾತು 4ನೇ ಸ್ಕಂಧದಲ್ಲಿ ಬಂದಂಥದ್ದು. ಇನ್ನು ಮಾಂ ಪ್ರಾಪ್ಯ ಮಾನಿನಿ ಅಂತ ಇದು 10ನೇ ಸ್ಕಂಧದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯ ಮುಂದೆ ಹೇಳಿದಂಥದ್ದು. ಯಾರೋ ಭಕ್ತರು ಹೇಳಿದ್ರು ಕೇಳಿದ್ರು ಅಂತಲ್ಲ, ಭಗವಂತನೇ ಹೇಳಿಕೊಂಡ. ಅಪವರ್ಗ ಸಂಪದಂ ವಾಂಛಂತಿ ಸಂಪದ ಏವ ಸತ್ಪತಿ. ನನ್ನ ಹತ್ರ ಬಂದ್ರೆ ಅಪವರ್ಗವೆಂಬ ಸಂಪತ್ತೇ ದೊರಕಲಿಕ್ಕೆ ಸಾಧ್ಯ ಇದೆ. ಆದರೆ ಅಪವರ್ಗ ಸಂಪತ್ತನ್ನ ಅಪೇಕ್ಷೆ ಪಡದೆ ಸಾಮಾನ್ಯ ಸಂಪತ್ತುಗಳನ್ನೇ ಜನರು ನನ್ನಿಂದ ಅಪೇಕ್ಷೆ ಪಡ್ತಾರೆ. ತೇ ಮಂದಭಾಗ್ಯ, ಅವರು ಮಂದಭಾಗ್ಯರು ಅಂತ ಭಗವಂತನು ಕೂಡ ನಿಂದನೆ ಮಾಡಿದ. ಯಾಕೆ ಅಂತಂದ್ರೆ ನರಕದಲ್ಲಿ ಇದ್ದಂಥವರಿಗೂ ಕೂಡ ಅದು ದೊರಕಲಿಕ್ಕೆ ಸಾಧ್ಯ ಇದೆ ಅಂತ ಅಭಿಪ್ರಾಯ. ನೂನಂ ವಿಮುಷ್ಟಮತಯಃ ತವ ಮಾಯಯಾತೆ ಯೇ ತ್ವಾಂ ಭವಾಪ್ಯಯ ವಿಮೋಕ್ಷಣಮನ್ಯ ಹೇತೋಃ ಅರ್ಚಂತಿ ಕಲ್ಪಕತರುಂ ಗುಣಕೋಪಭೋಗ್ಯಮಿಚ್ಛಂತಿ ಯತ್ ಸ್ಪರ್ಶಜಂ ನಿರಯೇಪಿ ನೃಣಾಂ. ಯಾರು ನಿನ್ನನ್ನ ಕಲ್ಪವೃಕ್ಷದಂತೆ ಇದ್ದಂತಹ ನಿನ್ನನ್ನ ಅರ್ಚಂತಿ ಪೂಜೆ ಮಾಡ್ತಾರೆ. ಆದರೆ ಯಾಕೆ? ಅನ್ಯ ಹೇತೋ, ಬೇರೆ ಇನ್ಯಾವುದೋ ಅಪೇಕ್ಷೆಯಿಂದ ಅವರು ನಿನ್ನನ್ನು ಪೂಜೆ ಮಾಡ್ತಾರೆ. ಅವರು ನೂನಂ ವಿಮುಷ್ಟ ಮತಯ, ನಿನ್ನ ಮಾಯೆಯಿಂದ ಅವರ ಮತಿ ಭ್ರಂಶವಾಗಿದೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಬೇಕು. ಮತ್ತೆ ಯಾಕೆ ಅಂತಂದ್ರೆ ಅವರು ಯಾವ ಫಲಗಳನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅದು ಅವರಿಗೆ ನರಕದಲ್ಲಿಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇದೆ.
ಈ ವಿಷಯವನ್ನು ತಿಳಿದುಕೊಂಡಂತಹ ಸಾಕಷ್ಟು ಜನ ಸಾಧಕರು ವಿಷಯಗಳ ಅಪೇಕ್ಷೆಯನ್ನು ಬಿಟ್ಟಿದ್ದಾರೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀಃ ಅಪುನರ್ಭವಂ ವಾ ವಾಂಛಂತಿ ತತ್ಪಾದರಜ ಪ್ರಪನ್ನಾಃ. ಇದು ಬಂದಿರುವಂಥದ್ದು ದಶಮಸ್ಕಂಧದಲ್ಲಿ ಈ ಕಾಲಿಯನ ಪತ್ನಿಯರು ಭಗವಂತನನ್ನ ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಸ್ತೋತ್ರವಾಗಿದೆ. ಅಲ್ಲಿ ಹೇಳಬೇಕಾದ್ರೆ ಏನು ಅಂದ್ರೆ, ತ್ವತ್ಪಾದ ರಜ ಪ್ರಪನ್ನಾಹ, ನಿನ್ನ ಪಾದ ಧೂಲಿಯನ್ನ ಅವಲಂಬಿಸಿದಂಥವರು ಅಂತೇನಿರ್ತಾರಲ್ಲ ಅವರು ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ. ಇವೆಲ್ಲ ಒಂದೊಂದು ಸ್ವರ್ಗಲೋಕ, ಬ್ರಹ್ಮಲೋಕ, ಇಡೀ ಭೂಮಿಯ ಆಧಿಪತ್ಯ, ಕೆಳಗಿನ ಲೋಕದ ಆಧಿಪತ್ಯ, ಅಣಿಮಾದಿ ಸಿದ್ಧಿಗಳು, ಅಥವಾ ಇನ್ನೊಂದ್ಸರಿ ಹುಟ್ಟೋದು ಬೇಡ ಅನ್ನುವ ಅಪೇಕ್ಷೆ, ಯಾವುದನ್ನು ಅಪೇಕ್ಷೆ ಪಡೋದೇ ಇಲ್ಲ ಅವರು ಅಂತ. ಇಷ್ಟು ವಿಶೇಷವಾದಂತಹ ಭಗವಂತನ ಪಾದಗಳನ್ನ ಅವಲಂಬಿಸಿದಂಥವರು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ ಅಂತ, ಇದು ಆಚಾರವೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತೃತೀಯ ಸ್ಕಂಧದಲ್ಲಿ ಮತ್ತೊಂದು ಶ್ಲೋಕವಿದೆ. ನಾತ್ಯಂತಿಕಂ ವಿಗಣಯಂತ್ಯಪಿ ತೇ ಪ್ರಸಾದಂ ಕಿಂಚಾನ್ಯದರ್ಪಿತ ಭಯಂ ಭ್ರುವ ಉನ್ನಯೈಸ್ತೆ ಯೇಂಗತ್ವದಂಘ್ರಿ ಶರಣಾ ಭವತಃ ಕಥಾಯಾಃ ಕೀರ್ತನ್ಯ ತೀರ್ಥ ಯಶಸ ಕುಶಲಾರಸಜ್ಞಾಃ. ಕಾಮಂ ಭವೇಮ ವೃಜಿನೈಃ ನಿರಯೇಷು ನಷ್ಟಾಃ ಚೇತೋಲಿವದ್ಯದಿನುತೆ ಪದಯೋರಮೇತಾ ವಾಚಶ್ಚ ನಸ್ತುಲಸಿವದ್ಯದಿ ತೇಂಘ್ರಿಶೋಭಾಃ ಪೂರ್ಯೇತ ತೇ ಗುಣಗಣೈರ್ಯದಿ ಕರ್ಣರಂಧ್ರಃ. ಈ ಎರಡು ಶ್ಲೋಕಗಳು ತೃತೀಯ ಸ್ಕಂಧದಲ್ಲಿ ಬಂದಂಥದ್ದು. ತೃತೀಯ ಸ್ಕಂಧದಲ್ಲಿ ಸನಕಾದಿಗಳು ವೈಕುಂಠಕ್ಕೆ ಹೋಗಿದ್ರು, ಜಯ ವಿಜಯರು ಅಡ್ಡಗಟ್ಟಿದ್ರು ಅಂತ ಕಥೆ ಕೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಸನಕಾದಿಗಳು ಆಡಿದಂತಹ ಮಾತಾಗಿದೆ. ಸನಕಾದಿಗಳು ಏನು ಹೇಳಿದ್ರು ಅಂತಂದ್ರೆ, ಭಗವಂತನ ಗುಣಗಳನ್ನ ಕೇಳುವಂತಹ ಸೌಭಾಗ್ಯವೆಂಬುದು ನರಕದಲ್ಲಿ ಸಿಗತ್ತೆ ಅಂತಾದ್ರೆ ನಾವು ನರಕಕ್ಕೆ ಹೋಗುವುದಕ್ಕೆ ಪಾಪವನ್ನು ಮಾಡುವುದ್ರೆ ಬೇಕಾದ್ರೆ ನಾವು ಪಾಪವನ್ನು ಮಾಡ್ತೀವಿ ಹೊತ್ತು ಯಾವುದೋ ಅಲ್ಪವಾದಂತಹ ಸುಖವನ್ನ ನೀಡುವಂತಹ ಸ್ವರ್ಗಾದಿ ಫಲಗಳಿಗಾಗಿ ಅಂತ ಹೇಳಿ ನಾವು ಯಾವುದೇ ವಿಧವಾದಂತಹ ಸಕಾಮ ಕರ್ಮಗಳನ್ನು ಮಾಡುವುದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವರುಗಳು ಹೇಳಿದಂತಹ ಮಾತಿನ ಅಭಿಪ್ರಾಯ ಇದೆ. ನ ಕಾಮಯೇನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥ್ಯತಮಾದ್ವರಂ ವಿಭೋ ಆರಾಧ್ಯ ಕಸ್ತ್ವಾಂ ಅಪವರ್ಗದಂ ಹರೇ ವೃಣೀತ ಆರ್ಯೋ ವರಮಾತ್ಮಬಂಧನಂ. ಇದು 10ನೇ ಸ್ಕಂದದಲ್ಲಿ ಬಂದಂಥದ್ದು. ಮುಚುಕುಂದ ರಾಜ ಹೇಳಿದಂತಹ ಮಾತು. ಮುಚುಕುಂದ ರಾಜನಿಗೆ ಏನ್ ಬೇಕಾದ್ ಕೇಳಪ್ಪ ಅಂತ ಈ ರೀತಿಯಾಗಿ ಭಗವಂತ ಪ್ರತ್ಯಕ್ಷವಾಗಿ ಬಂದು ನಿಂತಹ ಸಂದರ್ಭದಲ್ಲಿ ಏನು ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಅವನು ಇದನ್ನು ಹೇಳ್ದ, ತವ ಪಾದ ಸೇವನಾತ್ ಅನ್ಯತ್ ವರಂ ನ ಕಾಮಯೇ. ನಿನ್ನ ಪಾದ ಸೇವೆಯನ್ನ ಒಂದನ್ನ ಬಿಟ್ಟರೆ ಬೇರೆ ಇನ್ನೇನನ್ನು ನಾನು ಕೇಳೋದಿಲ್ಲ. ಮೋಕ್ಷವನ್ನೇ ಕೊಡುವ ನಿನ್ನಂಥವನನ್ನ ಆರಾಧನೆ ಮಾಡಿ ಕಹ ಆರ್ಯ, ಶ್ರೇಷ್ಠನಾದ ಯಾವ ವ್ಯಕ್ತಿ ತಾನೇ ಆತ್ಮಬಂಧನಂ ವೃಣೀತ, ತನ್ನನ್ನೇ ತಾನು ಕಟ್ಟಿಸಿಕೊಳ್ಳುವಂತಹ ಉಪಾಯವನ್ನ ಕೇಳ್ಕೊಳ್ತಾನೆ ಹೇಳು. ಯಾಕೆಂದ್ರೆ ಬಿಡಿಸ್ಕೊಳ್ಳೋದು ಸಲುವಾಗಿ ಅಂತ ಪ್ರಯತ್ನವನ್ನ ಮಾಡಿ ಕಟ್ಟಿಸಿಕೊಳ್ಳುವಂತೆ ಮಾಡೋದು ಅಂತ ಅನ್ನೋದೇನಿದೆ ಯಾವ ಬುದ್ಧಿವಂತರು ಮಾಡೋ ಕೆಲಸ ಅಲ್ಲ ಅಂತ ಮುಚುಕುಂದ ಹೇಳಿದ. ಸತ್ಯಂ ದಿಶತ್ಯರ್ಥಿತಮರ್ಥಿತೋ ನೃಣಾಂ ನೈವಾರ್ಥಿತೋ ಯತ್ ಪುನರರ್ಥಿತೋ ಮದಃ
ಸ್ವಯಂ ವಿಧತ್ತೆ ಭಜತಾಂ ಅನಿಚ್ಛತಾಂ ಇಚ್ಛಾ ವಿಧಾನಂ ನಿಜ ಪಾದ ಪಲ್ಲವಂ. ಇಲ್ಲಿಯ ತನಕ ಆ ಕಾಮನ ನಿಂದನದ ಶ್ಲೋಕಗಳು. ನೀವಿಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಪ್ರಶ್ನೆ ಅಂದ್ರೆ, ದೇವರ ಹತ್ರ ಹೋಗಿ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಅವ್ನು ಕೊಡಲ್ಲ ಅಂತೇನ್ರಿ ಇತ್ತು. ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡೋದು ಅಂದ್ರೆ, ಕೇಳೋರೆಲ್ಲ ತಪ್ಪು, ಕೇಳೋರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇದ್ದೀರಾ ಹೇಗೆ ಅಂತ ಪ್ರಶ್ನೆ. ಹೇಗೆ ಅಂದ್ರೆ, ತಂದೆ ತಾಯಿಗಳಿರ್ತಾರೆ, ಏನೋ ಕೊಡಿಸ್ಬೇಕಾಗಿರುತ್ತೆ ಮಕ್ಕಳಿಗೆ, ಅವ್ರಿಗೆ ಕೊಡಿಸ್ಲಿಕ್ಕೆ ಆಗ್ತಿರೋದಿಲ್ಲ ಕಾರಣಾಂತರಗಳಿಂದ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಮೊದಲು ಇದನ್ನೆಲ್ಲ ಮಾಡು ಆಮೇಲೆ ಕೊಡಿಸ್ತೀವಿ ಅಂತ. ವಾಸ್ತವಿಕವಾಗಿ ಅದನ್ನೆಲ್ಲ ಮಾಡುವುದರಲ್ಲಿ ತಾತ್ಪರ್ಯ ಇರೋದು, ನಮಗೆ ಕೊಡಿಸ್ಲಿಕ್ಕೆ ಆಗ್ತಿರೋದಿಲ್ಲ, ಅದಕ್ಕೇನೋ ಬೇರೆ ಕಾರಣಾಂತರಗಳನ್ನು ಹುಡುಕಿ ಹೇಳ್ತಾರೆ. ಹಾಗೆ ಭಗವಂತ ಏನಾದರೂ ತನಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಳೋದೇ ತಪ್ಪು ಅಂತ ಹುಟ್ಟಿಸ್ಕೊಟ್ಟಿದ್ದಾನ? ಹಾಗೇನಿಲ್ಲ. ನೀವು ಕೇಳಬೇಡಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ, ಅವನು ಕೊಡೋದಿಲ್ಲ ಅಂತ ಹೇಳಿದಾನೆ. ಅದನ್ನ ಹೇಳಿದ್ರು, ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತೋ ನೃಣಾಂ. ಇದು ಸತ್ಯವಾದ ವಿಚಾರ. ಏನು ಅಂದ್ರೆ, ಒಂದ್ಸರಿ ಬೇಕಾದ್ರೆ ಕೇಳ್ಕೊಂಡು ನೋಡ್ರಿ, ಅದು ಒಂದು ಪಕ್ಷವನ್ನು ನೀವು ಅವಲಂಬಿಸಿ ನೋಡ್ರಿ, ಯಾರು ಬೇಡ ಅಂದಿದ್ದಾರೆ. ಏನದು? ದೇವರ ಹತ್ರ ಹೋಗಿ ನಮ್ಗೇನಾದ್ರೂ ಬೇಕು ಅಂತ ಅದನ್ನ ಕೇಳಿದ್ರೆ ಅವನು ಕೊಡ್ತಾನೋ ಇಲ್ವೋ ಒಂದ್ಸರಿ ಕೇಳಿ ನೋಡಿ. ಅವನು ಸತ್ಯಂ ದಿಶತಿ, ನಿಜವಾಗ್ಲೂ ಕೊಟ್ಟೇ ಕೊಡ್ತಾನೆ. ಕೇಳ್ಕೊಳ್ಳದೆ ಇದ್ರೆ ಅವನು ಸಹಜವಾಗಿ ಎಷ್ಟೋ ದಿನಗಳ ಪರ್ಯಂತ ಏನೂ ಕೊಡದೇನೂ ಇರಬಹುದು. ಆದರೆ ನಿಷ್ಕಾಮವಾಗಿ ಭಗವಂತನನ್ನ ಯಾರು ಭಜಿಸುತ್ತಾರೆ ಅವರು ಅನಿಚ್ಛತಾಂ ಭಜತಾಂ, ಯಾವುದೇ ಇಂತಹ ನಿರ್ದಿಷ್ಟವಾದ ಒಂದು ಫಲ ಅಂತ ಅಪೇಕ್ಷೆ ಇಲ್ಲದೆ ಅವರೇನಾದರೂ ಭಜನವನ್ನ ಮಾಡ್ತಾ ಇದ್ರೆ, ಇವರಿಗೆ ಇಚ್ಛೆ ಬಂದಿದ್ರೆ ಏನು ಬರಬಹುದಾಗಿತ್ತು ಅಂತ ಅವನೇ ಯೋಚನೆ ಮಾಡಿ ಅವರಿಗೆ ಅದನ್ನ ಕೊಡ್ತಾನೆ. ಇದು ಭಗವಂತನಲ್ಲಿ ಇರುವಂತಹ ದೊಡ್ಡ ಗುಣ. ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಆ ದೊಡ್ಡ ಗುಣವುಳ್ಳ ವ್ಯಕ್ತಿಯ ಹತ್ತಿರ ನಮ್ಮ ಸಣ್ಣ ಗುಣವನ್ನ ತೋರಿಸ್ತಾ ಇದ್ದೇವೆ. ಅಂದ್ರೆ ನಮಗೇನ್ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ವೋ ಏನೋ ಅನ್ನುವಂತೆ. ನಮಗಿದು ಬೇಕಾಗಿದೆ ಅಂತ ಅನ್ನೋದು ಅವನಿಗೆ ಗೊತ್ತಾಗೋದು. ಅದಕ್ಕೆ ಒಂದ್ಸರಿ ಹೋಗಿ ನಾವಂತೂ ಹೇಳೋದನ್ನ ಹೇಳ್ಬೋಣ, ಬೇಕಾದ್ರೆ ಆಮೇಲೆ ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ನೋಡ್ಕೊಳ್ಳೋಣ. ಅವನು ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋದ್ರೆ ಆಯ್ತು ಅಂತ ಈ ದೃಷ್ಟಿಯಲ್ಲಿ ನಾವು ಪ್ರವೃತ್ತರಾಗ್ತೀವಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಸಂಗ ಬಂದಾಗ ಭಗವಂತ ಎಲ್ಲವನ್ನೂ ಕೊಡ್ತಾನೆ ಅಂತನ್ನುವಂತಹ ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಈಗೇನ್ ಮಾಡ್ತಾ ಇದ್ದಾರೆ, 3ನೇ ಸ್ಕಂಧದಲ್ಲಿ ಬಂದಿರುವಂತಹ ಬ್ರಹ್ಮದೇವರು ಹೇಳಿರುವಂತಹ ಮಾತು, ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದಂತಹ ಮಾತು ಬಹಳ ಪ್ರಸಿದ್ಧವಾದದ್ದು ಭಾಗವತದಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ. ವಿಶ್ವಸ್ಯ ಯಸ್ಥಿತಿ ಲಯೋದ್ಭವ ಹೇತುರಾದ್ಯಃ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರ್ಯಧೀಶಃ ತ್ರಾತಾಸ್ಮದೀಯ ವಿಮೃಶೇನ ಕಿಯಾನ್ ಇಹಾರ್ಥಃ. ಈ ಶ್ಲೋಕದಲ್ಲಿ ಯಾವ ಭಾಗವತ ಧರ್ಮವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಸಖ್ಯ ಎಂಬ ಭಾಗವತ ಧರ್ಮದ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಅದು ಪ್ರಸಕ್ತಾನುಪ್ರಸಕ್ತವಾಗಿ ಬೇರೆ 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 ವಿಚಾರಗಳೇ ಬಂದ್ಬಿಡ್ತು ಮಧ್ಯದಲ್ಲಿ. ಯಾವಾಗ ತುಂಬಾ ಹಿಂದೆ ಹೋದ್ಸರಿ ಹೇಳ್ಬೇಕಾದ್ರೆ ಯಾವುದೋ 1-2 ಭಾಗವತ ಧರ್ಮ ಬಂದಿದ್ದು, ಆಮೇಲೆಲ್ಲ ಮತ್ತೆ ಬರೀ ಬೇರೆ ಬೇರೆ ವಿಚಾರಗಳೇ ಬಂದು ಅದು ಈಗ ಮತ್ತೆ ಪುನಃ ಪ್ರಸಕ್ತವಾಯಿತು. ಭಗವಂತ ಕೇಳಿದವರಿಗೆಲ್ಲವನ್ನೂ ಕೊಡ್ತಾನೆ, ಕೇಳದೇ ಇದ್ರೂ ಸ್ವಂತ ತಾನೇ ತಿಳ್ಕೊಂಡು ಕೊಡ್ತಾನೆ ಅಂತ ಬಂದು ಕೂಡಲೇ ಸಖ್ಯವೆಂಬ ಭಾಗವತ ಧರ್ಮದ ಪ್ರಸಕ್ತಿ ಬಂತು. ಅದರ ಬಗ್ಗೆ ಮತ್ತೆ 3-4 ಶ್ಲೋಕಗಳನ್ನ ಕೊಡ್ತಾ ಇದ್ದಾರೆ ಅರಣ್ಯಕಾಚಾರ್ಯರು. 288ನೇ ಶ್ಲೋಕದ ತನಕ ಇದೇ ವಿಧವಾದಂತಹ ವಿಷಯದ ನಿರೂಪಣೆ ಬರ್ತಾ ಇದೆ. ಇದು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ದೇವತೆಗಳನ್ನು ಉದ್ದೇಶಿಸಿ. ಏನಂತ, ನಮಗೀಗೇನೋ ತೊಂದರೆ ಆಗಿದೆ, ಈ ತೊಂದರೆ ಪರಿಹಾರ ಹೇಗೆ ಅಂತ ನೀವೆಲ್ಲ ಚಿಂತನೆ ಮಾಡ್ತಾ ಇದ್ದೀರಿ. ಆದರೆ ಅಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥ, ನಮಗೀಗ ಒದಗಿರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಉಪಾಯ ಏನು ಅಂತ ಅನ್ನೋದನ್ನ ನಾವು ಎಷ್ಟು ವಿಮರ್ಶೆ ಮಾಡಿದ್ರು ಏನು ಉಪಯೋಗ? ಯಾಕೆ
ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರ್ಯಧೀಶಃ. ತ್ರ್ಯಧೀಶಃ ಅಂದ್ರೆ ಈ 3 ಲೋಕಗಳು, ಈ 14 ಲೋಕಗಳನ್ನು ಕೂಡ 3 ಲೋಕ ಅಂತ ವಿಂಗಡಣೆ ಮಾಡೋದು ಹೇಗೆ ಅಂದ್ರೆ ಕೆಳಗಿನ ಲೋಕ, ಮೇಲಿನ ಲೋಕ, ಭೂಲೋಕ ಅಂತ ಹಿಂಗ್ ವಿವಕ್ಷೆ ಇಟ್ಟುಕೊಂಡು 3 ಲೋಕಗಳು ಅಂತ ಹೇಳಲಾಗ್ತದೆ. ಹೀಗಾಗಿ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ ಭಗವಂತನು ಕ್ಷೇಮಂ ವಿಧಾಸ್ಯತಿ, ನಮಗೆ ಕ್ಷೇಮವನ್ನು ಉಂಟು ಮಾಡ್ತಾನೆ. ಈ ಜಗತ್ತನ್ನು ಹುಟ್ಟಿಸಿದವನವನೇ, ಇಷ್ಟು ದಿವಸ ನಡೆಸ್ಕೊಂಡ್ಬಂದವನವನೇ, ಮುಂದೆ ನಾಶ ಮಾಡುವವನವನೇ ಅಂತಿದ್ದಾಗ ನೀವ್ಯಾಕೆ ಸುಮ್ಮನೆ ಮಧ್ಯದಲ್ಲಿ ವಿಚಾರ ಮಾಡಿ ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಮಾಡಕ್ ಹೋಗಬೇಡಿ. ಭಗವಂತನನ್ನ ಇಷ್ಟು ದಿವಸದವರೆಗೆ ಅವನು ಮಾಡಿದ ಉಪಕಾರದ ಸ್ಮರಣೆಯನ್ನ ಮಾಡ್ತಾ ಕೃತಜ್ಞರಾಗಿ ವರ್ತಿಸಿಕೊಳ್ಳ್ರಿ. ಮುಂದೂ ಕೂಡ ಅದೇ ತರಹ ಪ್ರಸನ್ನನಾಗಿ ಭಗವಂತ ನಿಮಗೆ ಉಪಕಾರವನ್ನ ಮಾಡ್ತಾನೆ ಅಂತ ಬ್ರಹ್ಮದೇವರು ಹೇಳಿಕೊಟ್ರು. ಈ ಅನುಸಂಧಾನ ಏನಿದೆಯಲ್ಲ, ಭಗವಂತನು ನನಗೆ ಪರಮೋಪಕಾರವನ್ನ ಹಿಂದೆ ಮಾಡಿದ್ದಾನೆ, ಈಗೂ ಮಾಡ್ತಾ ಇದ್ದಾನೆ, ಮುಂದೂ ಮಾಡ್ತಾನೆ ಅನ್ನುವ ಅನುಸಂಧಾನ ಏನಿದೆಯಲ್ಲ, ಇದು ಸಖ್ಯ ಎಂಬ ಭಾಗವತ ಧರ್ಮದ ಅರ್ಥ. ಇದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಈ ಅನುಸಂಧಾನವನ್ನ ಅನೇಕ ಜನರು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ಕೊಡೋದಕ್ಕಾಗಿ ಮುಂದಿನ ಶ್ಲೋಕಗಳು. ನ ಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯುಹು ಸಖಾ ವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ದಕ್ಷ ಪ್ರಜಾಪತಿ ಹೇಳಿದ ಮಾತಿದು ದೇವರನ್ನು ಸ್ತೋತ್ರ ಮಾಡುವಾಗ. ಅದು ಕೂಡ ಅವಾಗ ಪ್ರಾಚೇತಸ ದಕ್ಷ ಹೇಳಿದಂತಹ ಮಾತಿದು. ಅವನೇನ್ ಹೇಳ್ದ ಅಂತಂದ್ರೆ ಸಖ್ಯ ಶಬ್ದ ಬಂದ್ಬಿಟ್ಟಿದೆ ನೋಡ್ರಿ. ಅದಕ್ಕೆ ಸಖ್ಯ ಎಂಬ ಭಾಗವತ ಧರ್ಮವನ್ನು ಹೇಳುವಾಗ ಸಖ್ಯ ಶಬ್ದದಿಂದ ಒಳಗೊಂಡಿರುವ ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ ಅರಣ್ಯಕಾಚಾರ್ಯ. ನ ಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು. ಯಾರು ಮಂದ ಬುದ್ಧಿ ಇದ್ದವರು ಇರ್ತಾರಲ್ಲ, ಗೆಳೆಯನಾದಂತಹ ಭಗವಂತನ ಆ ಗೆಳೆತನದ ಮಹತ್ವವನ್ನು ತಿಳಿದಿರೋದಿಲ್ಲ. ಅಂತಹ ಎಲ್ಲರಿಗೂ ಗೆಳೆಯನಾದಂತಹ ಮಹೇಶನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಭಗವಂತನಿಗೆ ನಮಸ್ಕಾರ ಮಾಡಿದಂಥದ್ದು. ಮಹೇಶನ ಮತ್ತು ರುದ್ರ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ, ವಿಷ್ಣುವನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಇದು ಬರೀ ಸ್ಥೂಲಾಕಾರವಾಗಿ ಹೇಳಿದ್ದಾಯ್ತು, ಯಾರಿಗೂ ಗೊತ್ತೇ ಆಗಲ್ಲ ಭಗವಂತ ಮಾಡಿದ ಉಪಕಾರ ಅಂತ. ಆದ್ರೆ ಅನುಸಂಧಾನ ಮಾಡ್ಕೊಳ್ಳೋರು ಇದ್ದಾರೆ ಅಂತ ಹೇಳೋದಕ್ಕಾಗಿ ಕುಂತಿಯ ಮಾತನ್ನ ಕೊಡ್ತಾ ಇದ್ದಾರೆ. ಪ್ರಥಮ ಸ್ಕಂದದಲ್ಲಿ ಬಂದಂಥದ್ದು. ನಾವು ಹಿಂದೆ ವಿಪದ ಸಂತುನ ಶಶ್ವತ ಅಂತ ಶ್ಲೋಕ ಹೇಳಿದ್ವಲ್ಲ, ಅದರ ಹಿಂದೆ ಮುಂದೆ ಬರುವಂತಹ ಶ್ಲೋಕವೇ ಇದು. ಯಥಾ ಹೃಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತಾ ವಿಮೋಹಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್ ವಿಷಾನ್ಮಹಾಗ್ನೇಃ ಪುರುಷಾದದಂಶನಾತ್ ಅಸತ್ಸಭಾಯಾ ವನವಾಸಕೃಚ್ಛ್ರತಃ ಮೃಧೇ ಮೃಧೇನೇಕಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾಃ. ಇಡೀ ಪಾಂಡವರ ಚರಿತ್ರ ಬಂದು ಹೋಗ್ಬಿಟ್ಟಿದೆ 2ನೇ ಶ್ಲೋಕದಲ್ಲಿ. ಭೀಮಸೇನನಿ ವಿಷ ಹಾಕುವ ಪ್ರಸಂಗ, ಲಾಕ್ಷಾಗೃಹದಲ್ಲಿ ಬೆಂಕಿಯನ್ನ ಇಟ್ಟಂತಹ ಪ್ರಸಂಗ, ಪುರುಷಾದ ದಂಶನ ಅಂತಂದ್ರೆ ರಾಕ್ಷಸರಾದಂತಹ ಬಕ, ಕಿರ್ಮೀರ, ಹಿಡಿಂಬ ಇವರು 3 ಜನ, ಅಸತ್ಸಭಾ ಅಂದ್ರೆ ದ್ಯೂತದ ಸಭೆ, ಮತ್ತೆ ವನವಾಸದಲ್ಲಿರುವಂತಹ ಕೃಚ್ಛ್ರ, ಮತ್ತೆ ಮಹಾಭಾರತ ಯುದ್ಧದಲ್ಲಿ ನಡೆದಂತಹ ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಅನೇಕ ಮಹಾರಥಿಗಳು ಬಿಟ್ಟಂತಹ ಅಸ್ತ್ರಗಳು, ಕೊನೆಯದಾಗಿ ಯುದ್ಧ ಮುಗಿದ ಮೇಲೂ ಕೂಡ ದ್ರೌಣ್ಯಸ್ತ್ರತಃ ಅಶ್ವತ್ಥಾಮರು ಬಿಟ್ಟಂತಹ ಅಸ್ತ್ರ. ಈ ಇಡೀ ಮಹಾಭಾರತದಲ್ಲಿ ಬಂದಿರುವಂತಹ ಪಾಂಡವರಿಗೆ ಒದಗಿದಂತಹ ಆಪತ್ತುಗಳ ಸಂದರ್ಭವನ್ನು ಇಲ್ಲಿ ಪರಿಗಣಿಸಿದೆ. ಎಲ್ಲದರಿಂದ ಹೇ ಹರೇ ಅಭಿರಕ್ಷಿತ, ನೀನು ನಮ್ಮನ್ನ ಸಂರಕ್ಷಣೆ ಮಾಡಿದ್ದೀಯಾ. ಇದು ವಿಸ್ತಾರ. ಇದರ ಹಿಂದಿನ ಶ್ಲೋಕ ಅದರ ಸಂಕ್ಷೇಪ. ಹೇಗೆ ನಿಮ್ಮ ತಾಯಿಯಾದ ದೇವಕಿಯನ್ನ ನೀನು ಸಂರಕ್ಷಣೆ ಮಾಡಿದೆಯೋ ಅದೇ ರೀತಿಯಾಗಿ ನಮ್ಮನ್ನೂ ಕೂಡ ಮಕ್ಕಳಿಂದ ಸಹಿತವಾಗಿ ನೀನು ರಕ್ಷಣೆ ಮಾಡಿದ್ದೀಯಾ. ಹೇಗೆ ಅಂದ್ರೆ ಇಂಥ ವಿಪದ್ಗಣ, ವಿಪತ್ತುಗಳ ಸಾಲು ಏನದು ಅನ್ನೋದನ್ನ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹೀಗೆ ನಮ್ಮ ಆಪತ್ತುಗಳನ್ನ ನಾವು ಸ್ಮರಣೆ ಮಾಡ್ತಿರ್ತೀವಿ ಅವಾಗವಾಗ. ನಮ್ಮ ಜೀವನದಲ್ಲಿ ಹೀಗೆ ತೊಂದರೆ ಆಯ್ತು, ಹಾಗೆ ತೊಂದರೆ ಆಯ್ತು,
ಅವ್ರು ಯಾರೋ ಒಬ್ರು ನಮ್ಗೆ ಉಪಕಾರ ಮಾಡಿದ್ವು, ಇವ್ರು ಯಾರೋ ನಮ್ಗೆ ಉಪಕಾರ ಮಾಡಿದ್ವು, ನಮ್ಗೆ ಅದರಿಂದ ಪಾರ ಆಯ್ತು, ನಾವೇ ಏನೋ ಉಪಾಯ ಮಾಡಿದ್ವಿ, ಬಚಾವಾಗ್ಬಿಟ್ವಿ, ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಒಂದು ಸರಿನೂ ಯೋಚನೆ ಬರಲ್ಲ. ಏನು ಅಂದ್ರೆ ಆ ಎಲ್ಲಾ ಆಪತ್ತುಗಳಿಂದ ಭಗವಂತ ನಮ್ಮನ್ನ ಪಾರ ಮಾಡಿದ ಯೋಚನೆ ಬರೋದೇ ನಮ್ಗೆ ಎಂದು ಕೂಡ ಅದು ಬರಬೇಕು. ಅದು ಬಂದ್ರೆ ಏನಾಗತ್ತೆ, ಅದೇ ಸಖ್ಯ ಎಂಬ ಭಾಗವತ ಧರ್ಮದ ಅನುಷ್ಠಾನವಾಗತ್ತೆ. ಇದೇ ತರ ಇನ್ನೊಬ್ಬ ಭಾಗವತ ಪ್ರವರನಾದಂತಹ ಕುಚೇಲ ಮಾಡಿಕೊಂಡಿರುವ ಅನುಸಂಧಾನವನ್ನ ಇಲ್ಲಿ ಮುಂದಿನ 2 ಶ್ಲೋಕಗಳಲ್ಲಿ ಕೊಡ್ತಾರೆ. ದಶಮಸ್ಕೃತದಲ್ಲಿ ಬಂದಂಥದ್ದು ಸುಧಾಮ ಮಾಡಿಕೊಂಡಿರುವಂತಹ ಅನುಸಂಧಾನ. ತಸ್ಯೈವ ಮೇ ಸೌಹೃದ ಸಖ್ಯ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಜನ್ಮನಿ ಸ್ಯಾತ್ ಮಹಾನುಭಾವೇನ ಗುಣಾಲಯೇನ ವಿಷಜ್ಜತಸ್ತತ್ಪುರುಷ ಪ್ರಸಂಗಃ ಭಕ್ತಾಯ ಚಿತ್ರಾ ಭಗವಾನ್ ಹಿ ಸಂಪದೋ ರಾಜ್ಯಂ ವಿಭೂತಿರ್ನ ಸಮರ್ಥಯತ್ಯಜಃ ಅದೀರ್ಘಬೋಧಾಯ ವಿಚಕ್ಷಣ ಸ್ವಯಂ ಪಶ್ಯನ್ನಿಪಾತಂ ಧನಿನಾಂ ಮದೋದ್ಭವಂ. ಶ್ರೀಕೃಷ್ಣ ಮಾಡಿದಂತಹ ಪರಮೋಪಕಾರವನ್ನ ಕುಚೇಲ ಸ್ಮರಣೆ ಮಾಡಿ ಏನ್ ಮಾಡ್ದ, ಇಂತಹ ಭಗವಂತನ ಸಖ್ಯ ಅಂತನ್ನೋದು ನನಗೆ ಅನುಗಾಲ ಮುಂದಿನ ಜನ್ಮಗಳಲ್ಲೂ ಇರ್ಲಿ ಅಂತ ಕೇಳಿಕೊಂಡ. ಅಲ್ರಿ, ಇಷ್ಟು ದಿವಸ ಬಡತನದಲ್ಲಿ ಒದ್ದಾಡಿದಾಗ ಯಾವ ನಿಮ್ ಕೃಷ್ಣ ಏನು ಮಾಡಿಲ್ಲ, ಸುಮ್ನೆ ಆ ಒಂದು ಸಖ್ಯ ಮುಂದಿರ್ಲಿ ಅಂದ್ರೆ ನೋಡ್ರಿ ಮತ್ತೆ ಮುಂದೂ ಕೂಡ ಜೀವನದಲ್ಲಿ ಬಡತನ ಬಂದ್ರೆ ಏನ್ ಮಾಡ್ತೀರಿ ಅಂತ ಯಾರೋ ಅಂದ್ರು. ಅದಕ್ಕೆ ಭಗವಂತನ ಮೇಲೆ ಯಾರು ಆಪಾದನೆ ಮಾಡಬೇಡಿ ಅನ್ನೋ ಕಾರಣಕ್ಕಾಗಿ ಅವನು ಹೇಳ್ದ, ಭಕ್ತನಾದಂಥವನಿಗೆ ಬಹಳ ವಿಚಿತ್ರವಾದ ಸಂಪತ್ತುಗಳನ್ನ ಅಥವಾ ರಾಜ್ಯ ಐಶ್ವರ್ಯಾದಿಗಳನ್ನ ಭಗವಂತ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ತಾನೇ ಯೋಚನೆ ಮಾಡಿ ಅಂತಹ ಸಂಪತ್ತನ್ನ ಕೊಟ್ಬಿಟ್ರೆ ಏನಾಗತ್ತೆ, ಲೋಕದಲ್ಲಿ ಎಷ್ಟೋ ಜನ ಧನವಂತರಾದವರು ಮದದಿಂದ ಹೇಗೆ ಅಧಃಪಾತವನ್ನ ಹೊಂದ್ತಾರೆ, ಹಾಗೆ ನನ್ನ ಭಕ್ತ ಅಧಃಪಾತವನ್ನ ಹೊಂದಬಾರದು ಅಂತ ಯೋಚನೆ ಮಾಡಿ ಭಗವಂತ ಕೊಟ್ಟಿಲ್ಲ ಹೊರತು ನನಗೆ ಕೊಡಬಾರದು ಅಂತನ್ನುವ ಉದ್ದೇಶ ಅವನಿಗಿಲ್ಲ ಅಂತ ಹೀಗೆ ಯೋಚನೆ ಮಾಡಿದ. ಅಂದ್ರೆ ಏನಾಯ್ತು, ಸಖ್ಯವೆಂಬ ಭಾಗವತ ಧರ್ಮದ ಅನುಷ್ಠಾನದ ಇನ್ನೊಂದು ಮುಖವನ್ನು ತೋರಿಸಿದಾಗಾಯ್ತು. ನಮಗೆ ಎಷ್ಟೋ ಆಪತ್ತುಗಳ ಪರಿಹಾರ ಆಗಿರತ್ತೆ, ಇನ್ನು ಎಷ್ಟೋ ತೊಂದರೆಗಳು ಹಾಗೇ ಅನುವೃತ್ತವಾಗಿರ್ತವೆ. ಆ ಸಂದರ್ಭದಲ್ಲಿ ಇದನ್ನ ಮಾಡ್ಲಿಲ್ಲ ಮತ್ತೆ ದೇವರು ಏನ್ ಮಾಡಿದಾಗಾಯ್ತು, ಅವ್ರಿಗೆ ಮಾಡಿದ ಏನ್ ಮಾಡಕ್ಕಾಗತ್ತೆ, ಎಲ್ಲ ಅವನು ಹೇಗೆ ಮಾಡಕ್ಕಾಗತ್ತೆ ಅಂತ ಹೀಗೆಲ್ಲ ಅಂದ್ಕೊಳ್ಳೋದು ಸಖ್ಯವೆಂಬ ಭಾಗವತ ಧರ್ಮ ಅನುಷ್ಠಾನವಾಗಲ್ಲ. ಮತ್ತೇನ್ ಮಾಡಬೇಕು, ಆ ತರಹ ನಮಗೆ ಯಾವುದೋ ವಿಧವಾದ ಅನುಕೂಲತೆಯನ್ನ ಭಗವಂತ ಒದಗಿಸದೇ ಇರೋದ್ರೊಳಗೆ ಏನೋ ಒಂದು ನಮಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾನೆ ಅಂತಾನೆ ಆಗಿರಬಹುದು ಅನ್ನುವ ಯೋಚನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತ ಅನ್ನೋದನ್ನ ಈ ಕುಚೇಲನ ಉಪಾಖ್ಯಾನದಿಂದ ಹೇಳಿಕೊಡಲಾಗ್ತಾ ಇದೆ. ಇಲ್ಲಿಗೆ ಸಖ್ಯ ಎಂಬ ಭಾಗವತ ಧರ್ಮದ ನಿರೂಪಣೆ ಮುಗಿತು. ಇನ್ನು ಮುಂದಿನ ಶ್ಲೋಕದಿಂದ 289ನೇ ಶ್ಲೋಕದಿಂದ ಪೂಜಾ ಅಥವಾ ಇಜ್ಯ ಅಂತ ಕರೆಸಿಕೊಂಡಿರುವ ಮತ್ತೊಂದು ಭಾಗವತ ಧರ್ಮದ ಬಗ್ಗೆ ಇರುವಂತಹ ಕೆಲವು ಶ್ಲೋಕಗಳನ್ನ ಕೊಡ್ತಾರೆ. ಆ ಶ್ಲೋಕಗಳನ್ನು ನಾಳೆ ಹೇಳ್ತೀವಿ. ಶ್ರೀಕೃಷ್ಣ ಅರ್ಪಣ. ಹರೆಯ